ಜ್ಞಾನ ಸಾಗರವೇ ಅನ್ನ ಪತಿಗೆ ಮಂಗಳವಿತ್ತು ರಾಗದಿಂಬೇಗ ಭಕ್ತರ ಕಲ್ಪಾತರು ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮಧುರ ಶಿಖನೆ ಅನುಭಾಸಕನೆ ಸಂಕಲ್ಪ ಆದಿತ್ರಯ ನಿರಾಶಕನೆ ಕಾರ್ಯ ಕಾರಣ ಭಕ್ತಿ ಸೂರ್ಯಾಯಣರಿಂಗೆ ಹಿರಿಯವಾಗಿ ಗುರೋರಾಧಿಕವಿಂದು ಜಗದಲ್ಲಿ ಸಾರುತ್ತೆಯ ನಿಗಮ ಶ್ರುತಿ ಕೇಳಿ ಮಾತಯುಗವ ಬಂದೆನು ಇಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನಮ್ಮ ಶರಣವನು ನುತಿಸುವೆನು ಕರುಣಾದಿಂದ ನನಗೆ ಕೃಪೆಯಾಗು ದೇವಕ್ಕೆ ನಿಮ್ಮಡಿ ಮನವಿಲ್ಲೇ ಗೊಮ್ಮೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಅನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೇನು, ವ ಎಂದು ವಚಿಸುವಡೆ
ವಸ್ತು ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ ಬಸವ ಬಸವನುತ್ತಿರ್ದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡ ದೇವರಾಗಿರ್ತಕ್ಕಂಥ ಶತಾಯುಷಿ ಪರಂ ಪೂಜನೀಯ ಚನ್ನಬಸವ ಪಟ್ಟದರು ನೆನೆದು ಪರಂ ಪೂಜನೀಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲರೂ ಭಕ್ತಿಯ ಶೋಭಶ. ಇದು ದೇವರ ಜಗತ್ತು. ಇಂತಹ ದೇವರ ಜಗತ್ತಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮ್ಮ ಜೀವನ ಸಂತೋಷಪೂರ್ಣ ಆಗಬೇಕು. ದೇವರ ಜಗತ್ತದಂದ ಮೇಲೆ ಇಲ್ಲಿ ಯಾವ ಕೂಡ ಕೊರತೆ ಇಲ್ಲ. ಅಷ್ಟು ಸಂತೋಷದಿಂದ ಬದುಕನ್ನ ಸಾಗಬೇಕು. ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಸಂತೋಷ ಯಾಕೆ ಬರ್ತಾ ಇಲ್ಲ? ಇದು ಅರ್ಥ ಎಲ್ಲೋ ನಾವು ತಪ್ತಾ ಇದ್ದೇವೆ ಅಂತ. ಯಾಕ ದೇವರು ಇಷ್ಟೆಲ್ಲ ಜಗತ್ತನ್ನು ನಿರ್ಮಾಣ ಮಾಡಿದಾನ. ಅದಕ್ಕ ಉರ್ಲಿಂಗ ಪೆದ್ದವರು ತಮ್ಮ ವಚನದಲ್ಲಿ ಹೇಳ್ತಾರ, ಶಿವ ಜಗವಾಗಲು ಬಲ್ಲ, ಶಿವ ಜಗವಾಗದೆ ಇರಲು ಬಲ್ಲ. ಅರಸು ಆಳಾಗಬಲ್ಲ, ಮರಳಿ ಅರಸಾಗಬಲ್ಲ ತನ್ನ ವಿನೋದಕ್ಕೆ. ಹಾಗೊಬ್ಬ ರಾಜ ಆತ ಚಲೋ ರಾಜ್ಯ ಆಳಬಹುದು, ಅವನಿಗೆ ಅನಸ್ತಂದ್ರೆ ಒಬ್ಬ ಆಳ ಮನುಷ್ಯ ಕೂಡ ಆತ ಆಗಬಹುದು. ಯಾಕೆ ಅವನ ಇಚ್ಛೆ. ಹಾಗ ಬಟ್ಟೆಯನ್ನ ಬದಲು ಮಾಡಿ ಒಬ್ಬ ಕಸ ಗುಡಿಸ್ಕೊತು ಕೆಲಸ ತೊಡದ ಆಳಾದ. ಅವನಿಗೆ ಬಾಳ ತನಸ್ತು ಮತ್ತೆ ಬಟ್ಟೆ ಬದಲು ಮಾಡಿ ಅರಸಾದ. ಹಾಗ ಅವನ ವಿರೋಧ ಅವನ ಇಚ್ಛೆದಂತ. ಹಾಗ ಶಿವನಿಗೆ ಅನಸ್ತು ನಾನು ಜಗತ್ತಾಗಬೇಕಂತ. ಹಾಗ ಇಷ್ಟೆಲ್ಲ ಜಗತ್ತಾಗಿ ಆತ ಮಾರ್ಪಟ್ಟ. ಹಾಗ ಭಗವಂತ ಬೇರೆ ಅಲ್ಲ, ಈ ಜಗತ್ತು ಬೇರೆ ಅಲ್ಲ. ಭಗವಂತನೇ ಜಗತ್ತಾಗಿ ಮಾರ್ಪಟ್ಟ. ಅದಕ್ಕೆ ಲೀಲೆ ಆದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂ ಗುಹೇಶ್ವರ. ಹಾಗ ಭಗವಂತೆ ಈ ಜಗತ್ತಾಗಿ ತೋರದ ಅಂತ ಶರಣರು ಹೇಳ್ತಾ ಇದ್ದಾರೆ. ಹಾಗ ಇಂಥ ಜಗತ್ತಂದ್ರ ಇದು ದೇವ ನಿರ್ಮಿತ ಜಗತ್ತ. ಅದಕ್ಕೆ ಇಂಥ ಜಗತ್ತಿನಲ್ಲಿ ನಾವು ಸುಂದರವಾಗಿ ಬದುಕನ್ನ ಸಾಗಿಸಬೇಕು. ಅದಕ್ಕೇನ್ ಮಾಡ್ಬೇಕಂದ್ರ ಈ ಜಗತ್ತನ್ನು ನಾವು ಪ್ರೀತಿಸೋದನ್ನು ಕಲಿಬೇಕು. ಯಾಕೆ ಒಬ್ಬ ತಂದೆಗೆ ನಾವು ನಿಜವಾದ ಏನು ಪ್ರಿಯ ಆಗ್ತದ ಅಂತ ತಂದೆನ ಕೊಂಡಾಡಿದ್ರೆ ತಂದೆಗೆ ಪ್ರಿಯ ಆಗೋದಿಲ್ಲ. ತಂದೆಗೆ ನಾವು ಪ್ರಿಯ ಆಗ್ಬೇಕಾಗಿತ್ತಂದ್ರ ಮಗನನ್ನ ಪ್ರೀತಿಸ್ಬೇಕಾಗ್ತದ. ಯಾರ ಮಗನನ್ನ ಪ್ರೀತಿಸ್ತಾರ, ಮಗನನ್ನ ಎತ್ಕೊಂಡ್ರ ತಂದೆ ಖುಷಿ ಆಗ್ತದ. ಹಾಗ ಭಗವಂತ ನಾವು ಪ್ರೀತಿಸ್ಬೇಕಾಗಿತ್ತಂದ್ರ ಭಗವಂತ ನಿರ್ಮಾಣ ಅಂತ ಜಗತ್ತ ನಾವು ಪ್ರೀತಿಸಿದ್ರ ಭಗವಂತನ ಕಡೆ ಪ್ರೀತಿ ಉಂಟಾಗ್ತದ. ಹಾಗೊಬ್ಬ ಕಲಾವಿದರ ಸಮೇತ ನೀವು ಎಷ್ಟು ಚಲೋ ಇದ್ದೀರಿ, ನಿಮ್ ಬಣ್ಣ ಚಲೋ ಅದ, ಕೂದಲು ಚಲೋ ಅದ, ನಿಮ್ ಬಟ್ಟೆ ಚಲೋ ಅದ್ರ ಕಲಾವಿದರಿಗೆ ಖುಷಿ ಆಗೋದಿಲ್ಲ. ಎಷ್ಟು ಚಲೋ ಹಾಡು ಹಾಡ್ತಿರಲ್ಲ, ನೀವು ಹಾಡು ಎಷ್ಟು ಚಲೋ ಅದ ಅಂತ ಅಂದ್ರ ಕಲಾವಿದರಿಗೆ ಸಂತೋಷ ಆಗ್ತದೆ. ಹಾಗ ಕಲಾವಿದರು ತನ್ನ ಎಲ್ಲವನ್ನ ಜೀವನದ ಏನು ಕಲಿತಾರ ಎಲ್ಲವನ್ನ ಕೂಡ ಹಾಡಿನಲ್ಲಿ ವ್ಯಕ್ತ ಮಾಡ್ತಿರ್ತಾರೆ. ಅವರನ್ನು ಕೊಂಡಾಡಿದ್ರೆ ಕಲಾವಿದರಿಂದ ಕೂಡ ಸಂತೋಷ ಪಡೋದಿಲ್ಲ. ಅವ್ರ ಹಾಡನ್ನ ಮೆಚ್ಚುಗೆ ಪಟ್ಟರೆ ಕಲಾವಿದರು ಸಂತೋಷ ಪಡ್ತಿರ್ತಾರೆ. ಯಾಕೆ ಕಲಾವಿದರ ಸಂತೋಷ ಆಗೋದು ಹಾಡಿನಲ್ಲಿ ಅಂತ. ಹಾಗ ದೇವರನ್ನ ಸಂತೋಷ ಆಗುವುದು, ದೇವರ ಬಗ್ಗೆ ಕೊಂಡಾಡದ ದೇವರು ಸಂತೋಷ ಪಡೋದಿಲ್ಲ. ಈ ಜಗತ್ತನ್ನ ಪ್ರೀತಿಸಿದ್ರ ದೇವರು ಕೂಡ ಮೆಚ್ಚಿಗೆ ಪಡ್ತಾನ. ಹಾಗೊಬ್ಬ ಶಿಲ್ಪಿ ಅದ್ಭುತ ಅಂತ ಮೂರ್ತಿಯನ್ನ ಮಾಡ್ತಾನ. ಆದ್ರೆ ಆ ಶಿಲ್ಪಿಯನ್ನ ಕೊಂಡಾಡಿದ್ರ ಶಿಲ್ಪಿಗೆ ಖುಷಿ ಆಗೋದಿಲ್ಲ. ಆ ಶಿಲ್ಪಿಯನ್ನ ಸಂತೋಷಕ್ಕೆ ಆಗ್ಬೇಕಾಗಿತ್ತಂದ್ರ ಆ ಮೂರ್ತಿಯನ್ನ ಕೊಂಡಾಡ್ಬೇಕಾಗ್ತದೆ. ಏನು ಮೂರ್ತಿ, ಏನು ಕಣ್ಣಲ್ಲಿ ಕಳೆ ಅದ, ಏನು ಕಣ್ಣುಗಳು, ಮೂರ್ತಿಯ ಕಣ್ಣುಗಳು. ಸೇಮ ಕುಂತ ವ್ಯಕ್ತಿ ಬೇರೆ ಅಲ್ಲ, ಮೂರ್ತಿ ಬೇರೆ ಅಲ್ಲ. ಬರೇ ಆ ಮೂರ್ತಿಯಲ್ಲಿ ಪ್ರಾಣ ತುಂಬೇನ, ಅಷ್ಟು ಅದ್ಭುತ ಮೂರ್ತಿ ಅದ ಅಂತ ಮೂರ್ತಿಯನ್ನು ವರ್ಣನೆ ಮಾಡಿದ್ರ ಶಿಲ್ಪಿಗೆ ಸಂತೋಷ ಆಗ್ತದೆ. ಯಾಕೆ ತಮ್ಮ ಜೀವಿತಾವಧಿ ಎಲ್ಲವನ್ನ ಸಾಮರ್ಥ್ಯ ತನ್ನ ಪ್ರಾಣವನ್ನ ಆ ಮೂರ್ತಿಯಲ್ಲಿ ಬೆರೆಸಿರ್ತಾನೆ. ಯಾಕೆ ಎಲ್ಲಾ ಮೂರ್ತಿನೇ ಸರ್ವಸಂತ ಭಾವಿಸಿ ಅಷ್ಟೆಲ್ಲ ಕೆತ್ತನೆ ಮಾಡಿರ್ತಾನೆ. ಅದಕ್ಕೆ ಆ ಮೂರ್ತಿಯನ್ನು ಕೊಂಡಾಡಿದ್ರ ಆ ಶಿಲ್ಪಿಗೆ ಸಂತೋಷ ಆಗ್ತದೆ. ಆ ಶಿಲ್ಪಿಯನ್ನು ಕೊಂಡಾಡಿದ್ರೆ ಮೂರ್ತಿಯನ್ನು ಉಪೇಕ್ಷೆ ಮಾಡಿದ್ರ ಮೂರ್ತಿ ಶಿಲ್ಪಕರೆಂದು ಕೂಡ ಸಂತೋಷ ಪಡೋದಿಲ್ಲ.
ಆ ನಿಜವಾದ ಶಿಲ್ಪಿಗೆ ಸಂತೋಷ ಆಗೋದು ಆ ಮೂರ್ತಿಯನ್ನ ಕೊಂಡಾಡಿದಾಗ, ಮೂರ್ತಿಯನ್ನ ವರ್ಣಿಸಿದಾಗ. ಹಾಗ ದೇವರನ್ನ ನಾವು ಪ್ರಿಯ ಆಗಬೇಕಾಗಿತ್ತಂದ್ರ, ದೇವರನ್ನ ನಮ್ಮಲ್ಲಿ ಸಂತೋಷ ಪಡಿಸ್ಬೇಕಾಗಿತ್ತಂದ್ರ, ದೇವರನ್ನ ಕೊಂಡಾಡಿದ ದೇವರ ಸಂತೋಷ ಪಡೋದಲ್ಲ, ದೇವರ ಜಗತ್ತನ್ನ ಕೊಂಡಾಡಿದ್ರ, ದೇವರ ಜಗತ್ತನ್ನ ಪ್ರೀತಿಸಿದ್ರ ದೇವರು ನಮ್ಮನ್ನ ಪ್ರೀತಿಸ್ತಾಕ ಶುರು ಮಾಡ್ತಾನ. ಅದಕ್ಕೆ ಶರಣರು ಸಂತರು ದೇವರ ಜಗತ್ತನ್ನ ಪ್ರೀತಿಸಿದರು. ಅದಕ್ಕೆ ನಿನ್ನೆ ನೋಡಿದು ಯಾವುದು, ದೇವರ ಜಗತ್ತಲ್ಲಿ ಪ್ರಾಣಿಗಳದಾವ, ಅಂತ ಪ್ರಾಣಿಗಳನ್ನ ನಾವು ಪ್ರೀತಿಸುವುದನ್ನು ಕಲಿಬೇಕು. ಮತ್ತಿವತ್ತು ದೇವರ ಜಗತ್ತನ್ನ ಪ್ರೀತಿಸುವುದನ್ನು ಕಲಿಬೇಕು ಅಂತ. ಯಾಕೆ ದೇವರು ಇಷ್ಟೆಲ್ಲ ನಿಸರ್ಗಾಗಿ ದೇವರನ್ನ ಬಂದಾನ. ಅದಕ್ಕ ಅಕ್ಕಮಾರಿ ಎಷ್ಟು ಚಲೋ ಬಚ್ಚಂದ ಹೇಳಿದ್ರು. ಅಂತ ದೇವರನ್ನ ಕಾಣ್ಲಕ್ಕ ಹೊರಟಂತ ಅಕ್ಕನವರು ಎಲ್ಲಾ ಕೊಂಡಾಡ್ತಾರ. ಏನಂತ, ಅವ್ರ ದೇವರನ್ನ ಎಲ್ಲಿ ಹುಡುಕಿದ್ರು, ಮನುಷ್ಯರ ಮಧ್ಯದಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಎಲ್ಲಿ ಹುಡುಕಿದ್ರೆ ದೇವರು ಸಿಗ್ತಾನಂತ ಗೊತ್ತಿತ್ತು. ಅದಕ್ಕೆ ಅವ್ರು ಕೇಳಿದರು. ಯಾರನ್ನ ಕೇಳಿದರು? ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ, ಸ್ವರವೆತ್ತಿ ಹಾಡುವ ಕೋಗಿಲಿಗಳಿರ ನೀವು ಕಾಣಿರಿ. ಹಾಗೆಲ್ಲಾ ಪ್ರಾಣಿ ಪಕ್ಷಿನವರು ಕೇಳಿದರು. ಅಷ್ಟೆಲ್ಲ ಗಿಡಗಳನ್ನ ಕೇಳಿದರು. ಮಾವಿನ ಮರಗಳೇ, ಮಾಮರವೇ ನೀವು ಕಾಣಿರಿ ಅಂತ. ಹಾಗ ನಮ್ಮ ಚನ್ನಮಲ್ಲಿಕಾರ್ಜುನ ಎಲ್ಲಿದಾನ ನೀವು ಹೇಳ್ರಿ ಅಂತ ಎಲ್ಲಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಗಿಡಗಳನ್ನ ಕೇಳಿದ್ರು. ಎಲ್ಲಾ ಅರಣ್ಯದಲ್ಲಿ ಹೊಕ್ಕರು, ಎಲ್ಲಾ ನೋಡಿದರು. ಯಾಕೆ ಅವರು ಎಲ್ಲಾ ಭಗವಂತನ ಕಂಡಿದ್ದು ನಿಸರ್ಗದ ಮಧ್ಯದಲ್ಲಿ. ಅದಕ್ಕೆ ಅಲ್ಲವರು ಕೂಡ ಹೇಳಿದರು, ನಾನು ಗುಹೇಶ್ವರನ ಕಂಡಿನಂತ. ಅಲ್ಲಮರೆಲ್ಲಿ ಕಂಡ್ರು? ಅವರು ತಮ್ಮ ವಚನದ ಹೇಳ್ತಾರ, ಗಿರಿಗಳ ಗುಹೆಗಳ ಕಂದರದಲ್ಲಿ, ಗಿರಿಗಳ ಗುಹೆಗಳ ಕಂದರದಲ್ಲಿ ನೀ ಇಪ್ಪೆದೇವ, ಗಿರಿಗಳ ಗುಹೆಗಳ ಕಂದರದಲ್ಲಿ ನೆಲ ಹೊಲನ ಮುಟ್ಟದೆ ನೀನಿಪ್ಪೇಯ, ಅಲ್ಲಿಯೂ ಇಲ್ಲಿಯೂ ಎಲ್ಲೆಲ್ಲೂ ನೀನಿಪ್ಪೆಯ, ಮನಕ್ಕೆ ಅಗಮ್ಯ ಅಗೋಚರನಾಗಿ ಇಪ್ಪೇಯ. ಗುಹೇಶ್ವರ, ಗುಹೇಶ್ವರ ಅಗಲದ, ಗುಹೇಶ್ವರ ಅಗಲದ ಇಂಥ ವಿಸ್ತಾರ ಜಗತ್ತಿನಲ್ಲಿ ನೀನು ತುಂಬಿಕೊಂಡಿ ಅಂತ ಅಲ್ಲಮರು ವಚನದಲ್ಲಿ ಹೇಳ್ತಾರ. ಅಂತ ಗುಹೇಶ್ವರ ನಿನ್ನ ಈ ಜಗತ್ತಿನಲ್ಲಿ ಎಲ್ಲಾ ನಿಸರ್ಗ ಮಧ್ಯ ನನ್ನ ಕಂಡಿನಂತ ತಮ್ಮ ವಚನದಲ್ಲಿ ಅವರು ಹೇಳ್ತಾರ. ಅಂತ ಅವರು ಸಂತರು ಶರಣರು ಕಂಡಿದ್ದು ನಿಸರ್ಗದ ಮಧ್ಯದಲ್ಲಿ, ದೇವರನ್ನು ಕಂಡಿದ್ದು ನಿಸರ್ಗದ ಮಧ್ಯದಲ್ಲಿ. ಹಾಗ ಯಾರ ಮನುಷ್ಯ ನಿಸರ್ಗನ ಪ್ರೀತಿಸ್ತಾನ, ದೇವರನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಾನ. ಅದಕ್ಕೊಬ್ಬ ಸಂತ ಇಡೀ ತನ್ನ ಜೀವನವನ್ನ ಒಳ್ಳೆ ಒಳ್ಳೆ ಕೆಲಸನ ಮಾಡ್ಕೋತ ಜೀವನ ಸಾಗಿಸ್ತಿದ್ದ. ಸಣ್ಣ ಸಣ್ಣ ಮಕ್ಕಳಿಗೆ ಯಾರು ಇಲ್ಲವೋ, ಆಶ್ರಯ ಇಲ್ಲವೋ, ಉಪವಾಸದಾರ ಅಂತ ಮಕ್ಕಳನ್ನ ಆತ ದಿನಾಲು ಉಣಿಸ್ತಿದ್ದ, ಅವರನ್ನ ಪ್ರೀತಿಸ್ತಿದ್ದ. ಅಲ್ಲೇ ಹಾದಿಯಲ್ಲಿರುವಂತ ಎಲ್ಲಾ ಗಿಡಗಳನ್ನ ಅಗುತಿ ಮಾಡೋದು, ಆ ಗಿಡಕ್ಕೆ ನೀರು ಹಾಕೋದು, ಆ ಗಿಡನ ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ದ. ಆತ ಮಡದಿ ಮಕ್ಕಳು ಏನಿರಲಿಲ್ಲ, ಒಬ್ಬಂಟಿಯಾಗಿ ಆತ ಜೀವನವನ್ನ ಸಾಗಿಸ್ತಿದ್ದ. ಅಂತ ಸಂತ ಇರ್ಲಿಕ್ಕೊಂದು ಸಣ್ಣ ಮನೆ, ಆ ಮನೆಗೊಂದು ಕಿಟಕಿ ಇತ್ತು. ಅಂತ ಸಂತ ಆತನ ಹೆಸರು ಅಬುಬೇನ್ ಅಂತ. ಅಂತ ಮನೆಯಲ್ಲಿ ಆತ ವಾಸ ಮಾಡಿದ್ದ. ಒಂದ್ ದಿವಸ ರಾತ್ರಿ ಮಲಗ್ಯಾನ, ಹೀಗೆ ಹೊನ್ನಿ ಬೆಳದಿಂಗಳು ಬಿದ್ದಿತ್ತು. ಮಧ್ಯರಾತ್ರಿ ಅವನಿಗೆ ಎಚ್ಚರ ಆಯ್ತು. ನೋಡ್ತಾನ ಒಂದು ಕಿಟಕಿಯಲ್ಲಿ ಏನು ಬೆಳದಿಂಗಳ ಚಂದ್ರನ ಬೆಳಕದ, ತಂಪಾದ ಚಂದ್ರನ ಬೆಳಕ. ಅಲ್ಲಿ ಒಂದು ಮುದ್ದಾದ ಒಂದು ಮೂರ್ತಿ ಕಾಣ್ತು. ಅಷ್ಟು ಬೆನ್ನೆಹಂಗ ಮೂರ್ತಿ. ಕೊನೆಗೆ ಆ ಚಂದ್ರನಿಗೆ ಅನಸಕ್ ಶುರಾಯ್ತು. ನನ್ನಕ್ಕಿಂತ ಪ್ರಸನ್ನತೆ, ಅಷ್ಟ ಸೌಂದರ್ಯ ಈ ಸಂತನ ಮುಖದ ಮೇಲೆ ಅದಂತ. ನನ್ನಲ್ಲಿ ಕೂಡ ಕೆಲವೊಂದು ಕಪ್ಪು ಕಪ್ಪು ಗೆರೆಗಳದಾವ, ಆದ್ರ ಸಂತನ ಮುಖದಲ್ಲಿ ಯಾವ ಕೂಡ ಕೊರತೆ ಇಲ್ಲ, ಅಷ್ಟು ಪ್ರಸನ್ನತೆ ಅದ. ಅಂತ ಶೀತಲ ಮುಖದಲ್ಲಿ, ಶಾಂತವಾದ ಮುಖದಲ್ಲಿ ಏನು ಮಂದಸ್ಸೆ ತುಂಬಿತ್ತು. ಅಂತ ಸಂತ ಕಿಟಕಿಯಿಂದ ಹೊರಗೆ ನೋಡ್ತದಾನ. ಅವಾಗ ಅಲ್ಲಿ ಒಂದು ದೃಶ್ಯ ಕಾಣ್ತು. ಯಾರೊಬ್ಬರು ವ್ಯಕ್ತಿ ಅದಾರ, ಅವರ ಕೈಯಾಗ ಒಂದು ಪುಸ್ತಕದ ಒಂದು ಪೆನ್ ಅದ. ಆ ಪುಸ್ತಕ ಪೆನ್ನ ನೋಡಿ ಅವರು ಸಂತರು ಕೇಳ್ತಾರ, ಏನದದು ಅಂತ. ಅವಾಗ ಆತ ಹೇಳ್ತಾನ, ನಾನು ದೇವದೂತೇನೆ. ಯಾರ ದೇವರನ್ನು ಪ್ರೀತಿಸ್ತಾರ
ಅವ್ರ ಹೆಸರನ್ನು ಇದ್ರಾಗ ಬರ್ಕೋತಾ ಇದ್ದೀನಂತ. ಅದಕ್ಕೆಲ್ಲಾ ಕಡೆ ಜಗತ್ತಿನಲ್ಲಿ ಹುಡುಕಾಡ್ಕೋತ ಹೋಗ್ತಾ ಇದ್ದೀನಿ. ಯಾರ್ಯಾರು ದೇವರಿಗೆ ಪ್ರೀತಿ ಮಾಡ್ತಾರ ಅಂತವ್ರ ಹೆಸರನ್ನ ಈ ಪುಸ್ತಕದಲ್ಲಿ ನಾ ಬರಿತಾ ಇದ್ದೇನೆ ಅಂತ. ಅವನಿಗೆ ಕುತೂಹಲ ಅನಿಸ್ತು. ಹಾಗಾದ್ರೆ ನನ್ನ ಹೆಸರು ಅದರಲ್ಲದೆ ಅದೇನಂತ. ಮತ್ತೆ ನೀ ದೇವರನ್ನ ಪ್ರೀತಿಸ್ತೇನು ಆತ ಅಂದ, ಇಲ್ಲ ನಾನಂತೂ ದೇವರನ್ನ ಪ್ರೀತಿ ಮಾಡಲಿಲ್ಲ. ಹೀಗ ಮಾಡು, ನಾನಂತೂ ದೇವರಿಗೆ ಪ್ರೀತಿ ಮಾಡಲಿಲ್ಲ, ಆದ್ರೆ ದೇವರ ಜಗತ್ತನ್ನ ನಾನು ಪ್ರೀತಿಸ್ತೇನೆ. ಅದಕ್ಕೆ ದೇವರನ್ನ ಪ್ರೀತಿ ಮಾಡೋ ಹೆಸರಿನ ಪುಸ್ತಕದಲ್ಲಿ ಹೆಸರು ಇರ್ಲಿಲ್ಲ ಅಂತ ಪರವಾಗಿಲ್ಲ, ಆದ್ರೆ ದೇವರ ಜಗತ್ತನ್ನ ಪ್ರೀತಿ ಮಾಡುವ ಪುಸ್ತಕದಲ್ಲಿ ನನ್ನ ಹೆಸರನ್ನು ಬರಿ ಅಂತ, ಆ ಸಾಲಿನ ನನ್ನ ಹೆಸರು ಬರಿ ಅಂತ. ದೇವದೂತನಿಗೆ ಆಶ್ಚರ್ಯ ಆಯ್ತು. ಆತಂದ, ಇಲ್ಲಿವರೆಗೆ ಅಂತ ಪ್ರಶ್ನೆ ಯಾರು ಕೂಡ ಕೇಳಿಲ್ಲ. ಅದಕ್ಕೆ ನಾವು ಎಂದು ಕೂಡ ದೇವರನ್ನ ಪ್ರೀತಿ ಮಾಡೋ ಹೆಸರು ಬರದೇ ಹೊರತು ದೇವರ ಜಗತ್ತನ್ನ ಪ್ರೀತಿ ಮಾಡೋ ಹೆಸರು ನಾವು ಬರಲಿಲ್ಲ ಅಂತ. ಅದಕ್ಕೆ ನಾನು ದೇವರಿಗೆ ಕೇಳ್ಕೊಂಡು ಬರ್ತೇನೆ, ಬಂದು ನಾನೇ ನಿನಗೆ ಹೇಳ್ತೀನಿ ಅಂತ. ಆಗ್ಲಿ ಅಂತಂದರು. ಮತ್ತೆ ಮರುದಿವಸ ತನ್ನ ಎಲ್ಲಾ ಗಿಡಗಳಿಗೆ ಪಾತಿ ಮಾಡೋದು, ನೀರು ಉಣಿಸೋದು, ಮಕ್ಕಳಿಗೆ ಪ್ರೀತಿ ಮಾಡೋದು ಹೀಗೆ ತಮ್ಮ ಕೆಲಸದಲ್ಲಿ ತೊಡಗಿದರು. ರಾತ್ರಿ ಮತ್ತೆ ಮಲಗಿದರು, ನಿದ್ದೆ ಹತ್ತಲಿಲ್ಲ. ಮಧ್ಯರಾತ್ರದಲ್ಲಿ ಮತ್ತೆ ಎಚ್ಚರ ಆಯ್ತು. ನೋಡ್ತಾರ ಏನು ಬೆಳದಿಂಗಳದ. ಈ ಆ ಕಿಟಕಿಯಲ್ಲಿ ಮುದ್ದಾದ ಬೆನ್ನಿ ಹಂಗ ಒಂದು ಮೂರ್ತಿ ಕಾಣ್ತಾ ಇದೆ. ಅಲ್ಲಿಂದ ಶಬ್ದ ಕೇಳಿಸ್ತು. ನೋಡ್ತಾರೆ, ಇವತ್ತು ಬಂಗಾರದ ಪುಸ್ತಕದ, ಅಲ್ಲಿ ಬಂಗಾರದ ಪೆನ್ ಅದ. ಈ ಸಂತ ಕೇಳ್ತಾನ, ನನ್ನ ಹೆಸರು ಅದರಲ್ಲಿ ಬರೆದಿರೇನಂತ. ಅವಾಗ ಆ ದೇವದೂತ ಹೇಳ್ತಾನ, ಈ ಪುಸ್ತಕ ನೀನೇ ತೆಗೆದುಕೊ ಅಂತ. ಸಂತರ ಪುಸ್ತಕ ತೆಗೆದು ನೋಡ್ತಾರ, ಆ ಪುಸ್ತಕದಲ್ಲಿ ಮೊಟ್ಟ ಮೊದಲು ಅವ್ರದ್ದು ಹೆಸರು ಇತ್ತು. ಸಂತರಿಗೆ ಆಶ್ಚರ್ಯ. ಸಂತ ಅಂದ್ರು, ನಾನಂತೂ ದೇವರನ್ನ ಪ್ರೀತಿ ಮಾಡಲಿಲ್ಲ, ಆದ್ರೆ ನನ್ನ ಹೆಸರು ಮೊದಲು ಯಾಕೆ ಬಂತು? ಅವಾಗ ದೇವದೂತ ಹೇಳದಂತ, ದೇವನೇ ನಿನ್ನ ಹೆಸರು ಬರದಾನ ಇದರಲ್ಲಿ ಅಂತ. ಇಲ್ಲ, ದೇವರ ನನ್ನ ಹೆಸರು ಯಾಕೆ ಬರದ? ಅವಾಗ ಅವ್ರ ಸಂತ ಆ ದೇವದೂತ ಹೇಳದ, ಎಲ್ಲರೂ ದೇವರನ್ನ ಪ್ರೀತಿಸೋರಿಗೆ ದೇವರ ಪ್ರೀತಿ ಮಾಡೋದಿಲ್ಲ, ದೇವರ ಜಗತ್ತನ್ನ ಯಾರ ಪ್ರೀತಿಸ್ತಾರ ಅವರಿಗೆ ದೇವರ ಪ್ರೀತಿ ಮಾಡ್ತಾನೆ. ಅದಕ್ಕೆ ನೀ ದೇವರ ಜಗತ್ತನ್ನ ಪ್ರೀತಿ ಮಾಡೋದ್ರಿಂದ ದೇವರು ಪ್ರೀತಿಯಿಂದ ನಿನ್ನ ಹೆಸರು ಮೊದಲನೇ ಸಾಲದಲ್ಲಿ ಬರದಾನಂತ. ಅದಕ್ಕೆ ದೇವರಿಗೆ ನಿಜವಾದ ಪ್ರಿಯ ನೀನಂತ. ಹಾಗ ದೇವರ ಜಗತ್ತನ್ನು ಕೆಡಿಸಿ ದೇವರ ನೆನೆಸರು ದೇವರೆಂದು ಕೂಡ ಪ್ರಿಯ ಆಗೋದಿಲ್ಲ ಅಂತ. ದೇವರು ಅವರನ್ನ ಮೆಚ್ಚೋದಿಲ್ಲ ಅಂತ. ಯಾರು ದೇವರ ಜಗತ್ತನ್ನ ಶ್ರೀಮಂತಗೊಳಿಸ್ತಾನ, ನಾವು ಕಟ್ಟಿದ ಮನೆ ಮಕ್ಕಳು ಚಲೋ ಮಾಡಿದ್ರ ತಂದೆಗೆ ಸಂತೋಷ ಆಗ್ತದೆ. ತಂದೆ ಕಟ್ಟಿದ ಮನೆ ಮಗ ಹಾಳು ಮಾಡ್ತಿದಂದ್ರ ತಂದೆಗೆ ಮಗ ಸಂತೋಷ ಪಡಿಸೋದಿಲ್ಲ. ಹಾಗ ನಿಜವಾದ ತಂದೆಗೆ ಸಂತೋಷ ಆಗೋದು ತಾನು ಕಟ್ಟಿದ ಮನೆ ಎಷ್ಟು ಶ್ರೀಮಂತಗೊಳಿಸ್ತಾನ, ಆ ಮನೆ ಸ್ವಚ್ಛಿಟ್ಟಾನ, ಮನೆಯನ್ನ ಮತ್ತಿಷ್ಟು ಶೃಂಗಾರ ಮಾಡ್ದ ಅಂದ್ರ ತಂದೆಗೆ ಸಂತೋಷ ಆಗ್ತಿರ್ತದೆ. ಹಾಗ ದೇವರಿಗೆ ಸಂತೋಷ ಆಗೋದು ದೇವರ ಜಗತ್ತನ್ನು ನಾವು ಎಷ್ಟು ಶ್ರೀಮಂತಗೊಳಿಸ್ತೇವೆ, ಆ ದೇವರ ಜಗತ್ತನ್ನು ನಾವು ಪ್ರೀತಿಸಿದ್ರೆ ದೇವರು ಕೂಡ ಸಂತೋಷ ಆಗ್ತಿತ್ತು. ಹಾಗ ನಾವು ದೇವರ ಜಗತ್ತನ್ನು ನಾವು ಪ್ರೀತಿ ಮಾಡೋದನ್ನ ಕಲಿಬೇಕು. ಯಾರು ದೇವರ ಜಗತ್ತನ್ನು ಪ್ರೀತಿ ಮಾಡಕ್ ಶುರು ಮಾಡ್ತಾನ, ದೇವರು ತಮ್ಮ ಪ್ರೇಮದ ಧಾರ್ಯವನ್ನ ಎರೆಯಕ್ ಶುರು ಮಾಡ್ತಾನೆ. ಹಾಗ ದೇವನ ಪ್ರೇಮದ ಧಾರ್ಯವನ್ನು ನಾವು ಪಡಿಬೇಕಾಗಿತ್ತಂದ್ರ, ಕುಡಿಬೇಕಾಗಿತ್ತಂದ್ರ ದೇವರ ಜಗತ್ತನ್ನು ನಾವು ಪ್ರೀತಿಸೋದ್ರ ಕಲಿಬೇಕಾಗ್ತದೆ. ನಮಗೊತ್ತದ, ಸಿದ್ಧಾರ್ಥ ಅರಮನೆಯನ್ನು ಬಿಟ್ಟ. ಎದಕ್ಕಾಗಿ? ಇಡೀ ತಮ್ಮ ಎಲ್ಲಾ ಸಂಪತ್ತಿತ್ತು, ಆದ್ರ ಜೀವನದಲ್ಲಿ ದುಃಖ ಇತ್ತು. ದುಃಖವನ್ನ ಕಳ್ಕೋಬೇಕು, ಶಾಂತಿಯನ್ನ ಪಡಿಬೇಕಂತ ಸಿದ್ಧಾರ್ಥ ಹೊರಟು ಎಲ್ಲಾ ಘನಘೋರ ತಪಸ್ಸನ್ನು ಆಚರಿಸಿದ. ಎಲ್ಲಾ ಯೋಗಗಳನ್ನು ಎಲ್ಲವನ್ನ ಮಾಡಿದ, ಆದ್ರೆ ಶಾಂತಿ ಸಿಗಲಿಲ್ಲ. ಎಲ್ಲವನ್ನ ಮಾಡಿ, ಉಪವಾಸ ಮಾಡಿ, ತಪಸ್ಸನ ಮಾಡಿ, ಎಲ್ಲವನ್ನು ಮಾಡಿ ಕೊನೆಗೆ ಎಲ್ಲವನ್ನು ತೊರೆದು ಎಲ್ಲಾ ವಿದ್ಯೆಗಳ ವಿಫಲ ಆದವು. ಎಲ್ಲವನ್ನ ಕಲಿತ, ಆದ್ರೂ ಕೂಡ ಶಾಂತಿ ಸಿಗಲಿಲ್ಲ. ಕೊನೆಗಾತ ನಿಸರ್ಗಕ್ಕೆ ಮೊರೆ ಹೋದ. ನಿಸರ್ಗಕ್ಕೆ ಮೊರೆ ಹೋಗಿ ಒಂದು ಗಿಡ ಕೆಳಗ ಶಾಂತವಾಗಿ ಕುಂತ. ಏನು ಗಿಡ ಕೆಳಗ ಶಾಂತವಾಗಿ ಕುಂತ? ಸಿದ್ಧಾರ್ಥ ಬುದ್ಧನಾದ. ಹಾಗ ಸಿದ್ಧಾರ್ಥ ಬುದ್ಧನಾಗಿದ್ದು ಒಂದು ಗಿಡದ ಕೆಳಗೆ ಕುಂತ ಕೂಡೋದ್ರಿಂದ ಅರಳಿಯ ಮರ ಕೆಳಗಡೆ. ಹಂಗ ಸಿದ್ಧಾರ್ಥನ ಬುದ್ಧತ್ವ ಕೊಟ್ಟಿದ್ದು ಒಂದು ಗಿಡ, ಒಂದು ವೃಕ್ಷ ಅಂತ. ಹಾಗ ನ್ಯೂಟನ್ನ ಗುರುತ್ವಾಕರ್ಷಣೆ ಕಂಡಿದ್ದು ಗಿಡದ ಕೆಳಗಡೆ. ಒಬ್ಬ ವಿಜ್ಞಾನಿ ಆಗ್ಬೇಕಾಗಿತ್ತಂದ್ರೆ ಒಂದು ಗಿಡ ಬೇಕು, ಒಬ್ಬ ಆತ್ಮಜ್ಞಾನಿ ಆಗ್ಬೇಕಾದ್ರೆ ಒಬ್ಬ ಗಿಡ ಬೇಕಾಗ್ತದೆ. ಹಂಗ ದೇಶದೆರಡು ಮಹಾಕಾವ್ಯ ಹುಟ್ಟಿದ್ದು ರಾಮಾಯಣ ಮಹಾಭಾರತ ಅಂತ. ರಾಮಾಯಣ ಹುಟ್ಟಿದ್ದು ಇದೇ ನಿಸರ್ಗದ ಮಧ್ಯದಲ್ಲಿ, ಮಹಾಭಾರತ ಹುಟ್ಟಿದ್ದು ಇದೇ ಅರಣ್ಯದ ಮಧ್ಯದಲ್ಲಿ. ಹಾಗ ಗುಹೇಶ್ವರನ ಅಲ್ಲಮರು ಕಂಡಿದ್ದು ಅರಣ್ಯದ ಮಧ್ಯದಲ್ಲಿ,
ಚನ್ನಮಲ್ಲಿಕಾರ್ಜುನ ಕಂಡಿದ್ದು ಅಕ್ಕಮಹಾದೇವಿ ಇದೇ ನಿಸರ್ಗದ ಮಧ್ಯದಲ್ಲಿ ಅಂತ. ಆಗ ಸಂತರು ಶರಣರು ಇದೇ ನಿಸರ್ಗ ಮಧ್ಯದಲ್ಲಿ ತಮ್ಮ ಭಗವಂತನ ಕಂಡಾರ, ಅದಕ್ಕೆ ಅವ್ರ ಜೀವನ ಸಂತೋಷಪೂರ್ಣ ಆಯ್ತಂತ. ಆಗ ಜಗತ್ತನ್ನು ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ದೇವರು ತಮ್ಮ ಪ್ರೇಮ ಧಾರ್ಯವನ್ನ ಎರ್ಯಾಕ್ ಶುರು ಮಾಡ್ತಾರಂತ ಮಾಡಿದ್ರು. ನಿಸರ್ಗಕ್ಕೆ ಸಮೀಪ ಹೋದ್ರ ದೇವರು ನಮ್ಮ ಸಮೀಪ ಬರಾಕ್ ಶುರು ಆಗ್ತಾನ. ಮನುಷ್ಯ ನಿಸರ್ಗದಿಂದ ದೂರ ಹೋಗಕ್ ಶುರು ಮಾಡ್ದಂದ್ರ ದೇವರು ತಮ್ಮಿಂದ ದೂರ ಹೋಗಕ್ ಶುರು ಮಾಡ್ತಾನಂತ. ಆಗ ಹಿಂದಿನ ಕಾಲಕ್ಕಿಂತಲೂ ಇಂದಿನ ಕಾಲದಲ್ಲಿ ನಿಸರ್ಗದ ಸಾಮೀಪ್ಯ ಮನುಷ್ಯನಿಗೆ ಬಹಳ ಅವಶ್ಯಕದಂತ. ಯಾಕೆ ಮನುಷ್ಯನ ಜೀವನ ನಿಂತಿದ್ದೇ ಈ ನಿಸರ್ಗದ ಮೇಲೆ ಅಂತ. ಹೇಗ ಮನುಷ್ಯ ನೋಡ್ತಾನೆ ಜಗತ್ತ, ಎಷ್ಟು ಕಣ್ಣುಗಳು ಎಷ್ಟು ಮಹತ್ವದ್ದು. ವಸ್ತುವನ್ನ ಸ್ಪಷ್ಟ ಕಾಣಬೇಕಾದ್ರೆ ಎರಡು ಕಣ್ಣುಗಳು ಬೇಕಾಗ್ತವೆ. ಆಗ ಒಂದು ಕಣ್ಣಿತ್ತು, ಒಂದು ಕಣ್ಣು ಹೋಯ್ತು, ಜೀವನ ಸಂತೋಷಪೂರ್ಣ ಆಗೋದಿಲ್ಲ ಅಂತ. ಆಗ ಎರಡು ಇರ್ಬೇಕಾಗ್ತದೆ. ಆಗ ಒಂದು ಕಣ್ಣು ಹೋಯ್ತು, ಜೀವನ ಪೂರ್ಣ ಆಗೋದಿಲ್ಲ. ಎರಡು ಕಣ್ಣು ಇರ್ಬೇಕಾಗ್ತದೆ. ಆಗ ದೇವರ ಎರಡು ಕಣ್ಣು ಅಂದ್ರ ಒಂದು ಪ್ರಾಣಿ ಪ್ರಪಂಚ, ಒಂದು ನಿಸರ್ಗ ಪ್ರಪಂಚ ಅಂತ. ಆಗ ಪ್ರಾಣಿಯನ್ನ ಪ್ರೀತಿಸಬೇಕು, ನಿಸರ್ಗನ್ನ ಪ್ರೀತಿಸಬೇಕು, ಈ ದೇವರ ಎರಡು ಕಣ್ಣುಗಳಂತ. ಹಾಗೆ ಎರಡು ಕೈಗಳು, ಒಂದು ಸುಂದರವಾದ ಕೆಲಸ ಮಾಡ್ಬೇಕಂದ್ರ ಎರಡು ಕೈಗಳು ಬೇಕಾಗ್ತವೆ. ಬರೀ ಒಂದೇ ಕೈ ಇತ್ತಂದ್ರ, ಒಂದು ಕೈ ಇಲ್ಲ ಅಂತಂದ್ರೆ ಜೀವನ ಅಸ್ತವ್ಯಸ್ತ ಆಗಕ್ ಶುರು ಆಗ್ತದೆ. ಹಾಗ ನಮ್ಮ ಕೈಯಿಂದ ಕಾರ್ಯ ಆಗಬೇಕಾಗಿತ್ತಂದ್ರೆ ಎರಡು ಕೈಗಳು ಬೇಕಾಗ್ತವೆ. ಆಗ ದೇವರ ಎರಡು ಕೈಗಳಂದ್ರ ಒಂದು ಪ್ರಾಣಿ, ಒಂದು ನಿಸರ್ಗ ಅಂತ. ಹಾಗ ಚಲೋ ನಾಳೆ ಕೇಳಿಸ್ಬೇಕಾಗಿತ್ತಂದ್ರ ಎರಡು ಕಿವಿಗಳು ಬೇಕಾಗ್ತವೆ. ಆಗ ದೇವರ ಎರಡು ಕಿವಿಗಳಂದ್ರ ಒಂದು ನಿಸರ್ಗ, ಒಂದು ಪ್ರಾಣಿ ಪ್ರಪಂಚ. ಆಗ ಪ್ರಾಣಿಯನ್ನ ಉಪೇಕ್ಷಿಸ್ತೀವಿ, ಜೀವನ ಪೂರ್ಣ ಆಗೋದಿಲ್ಲ. ನಿಸರ್ಗನ ಉಪೇಕ್ಷೆ ಮಾಡಿದೀವಿ, ಜೀವನ ಕೂಡ ಪರಿಪೂರ್ಣ ಆಗೋದಿಲ್ಲ ಅಂತ. ನಮ್ಮ ಜೀವನ ಸುಂದರ ಆಗಬೇಕಾದ್ರ ದೇವರ ಜಗತ್ತನ್ನ ಪ್ರೀತಿಸಬೇಕು, ದೇವರ ಪ್ರಾಣಿ ಪ್ರಪಂಚನ ಪ್ರೀತಿಸುವುದನ್ನು ಕಲಿಬೇಕಾಗ್ತದೆ. ಆಗ ಸಂತರು ಹೇಳ್ತಾ ಇದಾರ, ದೇವರ ಜಗತ್ತನ್ನ ನಿಸರ್ಗನ್ನ ಯಾರ ಪ್ರೀತಿ ಮಾಡಕ್ ಶುರು ಮಾಡ್ತಾರ, ಮನುಷ್ಯ ನೀನು ಕೂಡ ದೇವರಿಗೆ ಪ್ರಿಯ ಆಗಕ್ ಶುರು ಆಗ್ತದೆ. ಏನ್ ಅಗ್ಗವನಿ ಹೊನ್ನೆ ಅಂತ ಆಗಿ ಹೋದ್ರು ಶರಣರ 12ನೇ ಶತಮಾನದಲ್ಲಿ. ಇಡೀ ಅವರು ತಮ್ಮ ಜೀವನಾವಧಿ ಎಲ್ಲಾ ಗಿಡಕ್ಕೆ ನೀರು ಹಾಕೋದೇ ಅವರ ಕಾಯಕ. ಅಗ್ಗವನಿ ಹೊನ್ನಯ್ಯ ಅವರು ಗಿಡವನ್ನ ಪ್ರೀತಿಸಿದ್ರು, ಗಿಡವನ್ನ ಪ್ರೀತಿಸ್ತಾ ಅವರ ದೇವರಿಗೂ ಕೂಡ ಪ್ರಿಯ ಆದರಂತ. ಹಾಗೆ ನಾವು ದೇವರನ್ನ ಪ್ರಿಯ ಆಗಬೇಕಾಗಿತ್ತಂದ್ರ ನಿಸರ್ಗನ ಪ್ರಿಯ ಮಾಡೋದನ್ನ ಕಲಿಬೇಕಾಗ್ತದೆ. ಅದಕ್ಕೆ ಇತ್ತೀಚೆಗೆ ಅದನ್ನ ನೋಡ್ತಾ ಇದೀವಿ. ನಾವು ಕಾಲಕ್ಕೆ ಸಮಯ ತಕ್ಕಂತೆ ಮಳೆ ಆಗ್ಬೇಕಾಗಿತ್ತಂದ್ರ, ಹೊಲದಲ್ಲಿ ಚಲೋ ಬೆಳೆ ಬರಬೇಕಾಗಿತ್ತಂದ್ರ ನಿಸರ್ಗ ಬಹಳ ಮುಖ್ಯ ಅಂತ. ಮನುಷ್ಯ ನಿಸರ್ಗದಿಂದ ವಿಮುಖನಾದ ಜೀವನ ಭಯಾನಕ ಆಗಕ್ಕೆ ಶುರು ಆಗ್ತದೆ. ಎಲ್ಲಿವರೆಗೆ ಗಿಡಗಳದಾವ ಅಲ್ಲಿವರೆಗೆ ಜೀವನಕ್ಕೆ ಒಂದು ಬೆಲೆ ಅದ. ಗಿಡಗಳು ಹೋಯ್ತು, ಜೀವನೇ ಹೋಯ್ತಂತ. ನೋಡಬೇಕು, ಎಲ್ಲಿ ಅರಬಸ್ಥಾನದಲ್ಲಿ ಏನಿಲ್ಲ, ಅಲ್ಲಿ ಗಿಡಗಳಿಲ್ಲ. ಆದ್ರೆ ಇಷ್ಟೆಲ್ಲ ನೋಡ್ಬೇಕು, ಇಲ್ಲಿ ಕಾಲ ತಕ್ಕಂತೆ ಮಳೆ ಆಗ್ತದ, ಎಲ್ಲಾ ಬೆಳೆ ಚಲೋ ಬರ್ತಾವ, ಮುಖದ ಮೇಲೆ ಎಲ್ಲಾ ಕಳೆ ಅದ, ಮನಸ್ಸಿನಲ್ಲಿ ಪ್ರಶಾಂತಿ ಅದ. ಕಾರಣ ನಿಸರ್ಗ ನಮ್ಮ ಜೊತೆ ಅದಂತ. ನಾವೆಲ್ಲರೂ ನಿಸರ್ಗದೊಂದಿಗೆ ಇದೇವಿ ಅಂತ ತಿಳ್ಕೊಂಡೆಲ್ಲ ಅದ. ಆದ್ರೆ ಅಲ್ಲಿ ನೋಡಿದ್ರ ಏನು ವಿಪರೀತ ಬಿಸಿಲ, ಏನು ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕಾದ್ರ ಎಸಿ ಬಿಟ್ರ ಹೆಜ್ಜೆ ಇಡಕ್ ಆಗುದಿಲ್ಲ ಅಂತ. ಯಾಕೆ ಅಲ್ಲಿ ಮಳೆಗಾಲ ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ವರ್ಷಕ್ಕೆ ಒಂದ್ ದಿವಸ ಯಾವಾಗ ಒಂದು ಅರ್ಧ ತಾಸು ಮಳೆ ಬಂದ್ರೆ ಬಹಳ ಇತ್ತು. ಆದ್ರೆ ಅವರು ಸಮುದ್ರದ ನೀರನ್ನ ಫಿಲ್ಟರ್ ಮಾಡಿ ಕುಡಿಬೇಕು, ಅದ್ರ ಬಿಟ್ರ ಗತಿ ಇಲ್ಲ ಅಂತ. ಏನಿಲ್ಲಿ ತುಂಬಿದ ಹೊಳೆಗಳು, ಏನೋ ಮಳೆಗಳು, ಇಂಥ ಅದ್ಭುತ ಭಗವಂತ ನಮ್ಗೆ ಕೊಟ್ಟಾನ. ಇಂಥ ನಿಸರ್ಗ ಅದ ಅಂತ ತಿಳ್ಕೊಂಡು ನಮ್ಮ ಜೀವನ ಸುಂದರವಾಗಿ ಅದ. ಒಂದ್ ವೇಳೆ ಗಿಡಗಳೇ ಇರ್ಲಿಲ್ಲ ಅಂತಂದ್ರ ಜೀವನ ಬಹಳ ಕಷ್ಟ ಅದಂತ. ರೈತರು ಹೊಲದಲ್ಲಿ ಚಲೋ ಬೆಳೆ ಬರಬೇಕಾಗಿತ್ತಂದ್ರ ಗಿಡಗಳು ಬಹಳ ಮುಖ್ಯ ಅದಂತ. ಭಗವಂತ ಏನು ಮಳೆ ಕೊಡ್ತಾನ, ಈ ಕೊಟ್ಟಂತ ಮಳೆವನ್ನ ಎಲ್ಲಿ ಗಿಡಗಳದ ಅಂತಂದ್ರ ಭೂಮಿಯಾಗ ನೀರಿನ ಮಟ್ಟ ಹೆಚ್ಚಾಗ್ತದ. ಗಿಡಗಳು ಇಲ್ಲದಾಯ್ತು, ನೀರೆಲ್ಲ ಹರ್ಕೊಂಡು ಹೋಗಿ ಬಿಡ್ತದ. ಕೊನೆಗೆ ಬ್ಯಾಸಿಗೆಯಲ್ಲಿ ಮತ್ತ ಸಾಲ ಹತ್ತಿ ನೀರಿಗಾಗಿ ಬಡದಾಡಬೇಕಾಗ್ತದ. ಎಲ್ಲಾ ನದಿ ಬತ್ತಕ್ ಶುರು ಆಗ್ತವ. ನೋಡ್ಬೇಕು, ಇತ್ತೀಚೆಗಂತೂ ಬೇಸಿಗೆಯಲ್ಲಿ ಎಲ್ಲಾ ಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬಾವಿ ಎಲ್ಲಾ ಬತ್ತಿ ಹೋಗ್ತಾ ಇದಾವ. ನೀರಿನ ಪ್ರಮಾಣ ಕಡಿಮೆ ಆಗ್ತಿರೋದ್ರಿಂದ ಬೆಳೆ ಸಮೇತ ಬರಕ್ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಒಬ್ಬ ಮನುಷ್ಯ 30 ಅಡಿ ಆಳ ಬಾವಿ ಇತ್ತು, ಅದ್ರ ಮೇಲೆ ಎಷ್ಟೆಲ್ಲಾ ಚಲೋ ಬೆಳೆವನ್ನ ಬೆಳೆಸ್ತಿದ್ದ. ಇಡೀ ಮನೆ ಬೆಳೆತಿತ್ತು, ಹೊಲದಲ್ಲಿ ಚಲೋ ಬೆಳೆ ಬರ್ತಿತ್ತು, ಮನೆ ಎಲ್ಲಾ ತುಂಬಿತ್ತು. ಆದ್ರ ತನ್ನ ಸುತ್ತಮುತ್ತ ಎಲ್ಲಾ ಇರುವಂತ ಗಿಡವನ್ನ ಆತ ಕಡದ. ಪರಿಣಾಮ ಏನಾಯ್ತು, ಭೂಮಿಯಲ್ಲಿರುವಂತ ಅಂತರ್ಜಲವನ್ನ ಕಡಿಮೆ ಆಯಿತು. ಅಂತರ್ಜಲ ಕಡಿಮೆ ಆಗೋದ್ರಿಂದ ಆತ
ಬೋರ್ ಹೊಡೆದಂತ. ಒಂದು ಬೋರ್ ಹೊಡೆದು ₹1,00,000 ಖರ್ಚು ಮಾಡಿ 100 ಫೀಟ್ ಬೋರ್ ಹೊಡೆದ, ₹1,00,000 ಖರ್ಚು ಮಾಡದ, ನೀರು ಹತ್ತಲಿಲ್ಲ. ನೀರು ಹತ್ತಲಾದಕ್ಕ ಕೊನೆಗೆ ಅಳಕೋತು ಕೊಂತ ಅಲ್ಲಿ ಸಾಲ ಮಾಡಿ ಬೋರ್ ಹೊಡೆದಿದ್ದ. ನೀರು ಹತ್ತಾರದಕ್ಕ ರೊಕ್ಕನ ಹೋದು, ಲಣ ಹೋಯ್ತು. ಅಳಕೋತು ಕೊಂತ ಅಲ್ಲಿ ಒಬ್ರು ಸಂತರ ಬಂದರಂತ, ಕೇಳಿದ್ರಂತ, ಯಾಕೆ ಅಳತ್ತೀವಿ ಅಂತ. ಇಲ್ಲ, ನೀರು ಹತ್ತಲಾರದಕ್ಕ 100 ಫೂಟ್ ಬೋರ್ ಹೊಡೆದೀನಿ, ₹1,00,000 ಖರ್ಚು ಮಾಡೀನಿ, ನೀರೇ ಹತ್ತಿಲ್ಲ. ನೀರೇ ಹತ್ತಿಲ್ಲ ಅಂದ್ರ ಬೆಳೆಸೋದು ಹೇಗೆ ಮತ್ತೆ ಸಾಲ ತೀರಿಸೋದು ಹೇಗೆ, ಅದಕ್ಕೆ ದುಃಖ ಆಗಿ ಅಳತಾ ಇದೀನಂತ. ಅವಾಗ ಅವರ ಸಂತರು ಹೇಳಿದ್ರು, ನೀ 100 ಫೀಟ್ ಬೋರ್ ಹೊಡೋ ಬದಲಾಗಿ ಅದು 3 ಫೂಟ್ ತೆಗ್ಗ ತುಡಿಂದ ಗಿಡವನ್ನು ಹಚ್ಚಿದ್ರ 100 ಫೂಟ್ ಬೋರ್ ಹೊಡೆ ಪ್ರಶ್ನೆ ಬರ್ತಿದ್ದಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಗಿಡಗಳಿದ್ದು ಅದಕ್ಕೆ ಬೋರ್ ಹೊಡೋ ಪ್ರಸಂಗ ಬರ್ತಿರ್ಲಿಲ್ಲ. ಹೀಗೆ ಸ್ವಲ್ಪ ತೋಡಿದ್ರೆ ನೀರು ಬರ್ತಿತ್ತು. ಆದ್ರೆ ಈಗ ಎಲ್ಲಿ ಬಾವಿ, ಎಲ್ಲಾ ಭೈವತ್ಯಾಕ ಸುರ ಅದು. ಬೋರ್ ಸಮೇತ ನಮ್ಮ ಗುರುಕುಲದಲ್ಲಿ 1300 ಫೀಟ್ 900 ಫೀಟ್ ಬೋರ್ ಹೊಡೆದ್ರೆ ನೀರು ಹತ್ತಿಲ್ಲ. ಯಾಕೆ? ಅಂತರ್ಜಲ ಕಡಿಮೆ ಆಗ್ತದೆ ಅಂತ. ಯಾಕೆ? ಭಗವಂತ ನೀರು ಕೊಟ್ಟಾನ, ಆ ಕೊಟ್ಟ ನೀರನ್ನು ನಾವು ಪಡಿಬೇಕಾಗ್ತದೆ, ಉಳಿಸ್ಕೋಬೇಕಾಗ್ತದೆ. ಹರಿಯುವ ನೀರನ್ನ ನಡೆಯಂಗ ಮಾಡ್ಬೇಕಾಗ್ತದೆ, ನಡೆಯುವ ನೀರನ್ನ ನಿಲ್ಲಂಗ ಮಾಡ್ಬೇಕಾಗ್ತದೆ, ನಿಂತ ನೀರನ್ನ ಹಿಂಗಂಗ ಮಾಡ್ಬೇಕಾಗ್ತದೆ. ಹಿಂಗಂದ್ರ ನೀರಿನಲ್ಲಿ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಿಸ್ತದ. ಅಂತರ್ಜಲ ಹೆಚ್ಚಾಯ್ತು, ಎಲ್ಲಾ ಕಡೆ ಬಾವಿಯಲ್ಲಿ ನೀರು ಬರಾಕ್ ಶುರು ಆಗ್ತದೆ, ಬೋರಲ್ಲಿ ನೀರು ಬರಾಕ್ ಶುರು ಆಗ್ತದೆ. ನೀರು ಮಟ್ಟ ಹೆಚ್ಚಾಯ್ತು, ಎಲ್ಲಾ ಪ್ರಾಣಿ ಪ್ರಪಂಚ ನಿಸರ್ಗ ಎಲ್ಲಾ ಹಚ್ಚ ಹಸಿರು ಆಗಾಕ್ ಶುರು ಆಗ್ತದೆ. ಹಚ್ಚ ಹಸಿರಾಯ್ತು, ಎಲ್ಲಾ ಕಾಲ ತಕ್ಕಂತೆ ಮಳೆ ಬೆಳಕ್ ಶುರು ಆಗ್ತದೆ. ಮಳೆ ಇತ್ತು, ಜೀವನದಲ್ಲಿ ಕಳೆ ಬರಾಕ್ ಶುರು ಆಗ್ತದೆ. ಹಾಗ ಮನುಷ್ಯನ ಜೀವನದಲ್ಲಿ ಕಳೆ ಬರಬೇಕು ಆತರ ಮಳೆ ಬೇಕಾಗ್ತದೆ. ಮಳೆ ಬರ್ಬೇಕಾದ್ರ ಎತ್ತರವಾದ ಗಿಡಗಳು ಬೇಕಾಗ್ತವೆ. ಈ ಗಿಡಗಳು ಮೋಡನ್ನ ಆಕರ್ಷಿಸ್ತಾವ, ತನ್ನ ಕಡೆ ಮಳೆಯನ್ನ ಬರಂಗ್ ಮಾಡ್ತಾವ. ಎಲ್ಲಿ ಗಿಡಗಳವ ಅಲ್ಲೇ ಮಳೆ ಬೀಳ್ತದ, ಗಿಡಗಳಿಲ್ಲ ಮಳೆ ಇಲ್ಲ. ಅದಕ್ಕ ದುಬೈ ಅಲ್ಲಿ ಯಾಕೆ ಮಳೆ ಬೀಳೋದಿಲ್ಲ? ಗಿಡಗಳಿಲ್ಲ ಅಂತ. ಗಿಡಗಳಿಲ್ಲದ ಕಾರಣ ಮಳೆ ಇಲ್ಲ. ಮಳೆ ಇಲ್ಲ ಅಂತಂದ್ರ ಏನು ಇಲ್ಲ ಅಂತ, ಜೀವನ ಭಯಾನಕ ಆಗ್ತದೆ. ಹಾಗ ನಮ್ಮ ಮನೆಯಲ್ಲಿ ಶಾಂತಿ ಬರಬೇಕಾಗಿತ್ತಂದ್ರ, ಮನೆಯಲ್ಲಿ ಕಳೆ ಬರ್ಬೇಕಾದ್ರ, ಮನೆಯಲ್ಲಿ ನಾವು ಸಮಾಧಾನ ಇರ್ಬೇಕಾಗಿತ್ತಂದ್ರ ಮನೆಯ ಸುತ್ತಮುತ್ತ ಗಿಡಗಳು ಇರ್ಬೇಕಾಗ್ತದೆ. ಹಾಗ ಒಂದು ಗಿಡ ಹೇಳ್ತಾರ ದಿವಸಕ್ಕ 270 ಲೀಟರ್ ಆಕ್ಸಿಜನ್ ಕೊಡ್ತಂತ. ಅಂತ ಒಂದೊಂದು ಗಿಡದಲ್ಲಿ ಅಷ್ಟು ಸಾಮರ್ಥ್ಯದ. ನಮ್ಮ ಪ್ರಾಣವಾಯು ಕೊಡೋದು ಈ ಗಿಡಗಳು. ಅದಕ್ಕೆ ಬ್ಯಾಸ್ಗೆ ಅಂತ ಬಿಸಿಲಲ್ಲಿ ಚಲೋ ಮನೆ ಕಟ್ಟಿ ಒಳಗೆ ಇರ್ತೀವಿ. ಆದ್ರೆ ಮಧ್ಯಾಹ್ನದ ಗಾಳಿ ಕರೆಂಟ್ ಹೋಯ್ತು, ಒಳಗೆ ಧಗಿಯಾಕ ಶುರು ಆಗ್ತದೆ. ಒಳಗೆ ಕೊಡಾಕಂತ ಆಗಲ್ಲ, ಯಾಕೆ? ಫ್ಯಾನ್ ಇಲ್ಲ, ಫ್ಯಾನ್ ಹಚ್ಚಬೇಕು, ಕರೆಂಟ್ ಇಲ್ಲ. ಹೊರಗೆ ಬರ್ತೀವಿ, ವಿಪರೀತ ಬಿಸಿಲದ, ಬಿಸಿಲಿನ ಝಳ ಅದ. ಹೊರಗೂ ಸಮಾಧಾನ ಇಲ್ಲ, ಒಳಗೂ ಸಮಾಧಾನ ಇಲ್ಲ. ಅಂತ ಮನೆಯಲ್ಲಿ ಸಮಾಧಾನ ಇರ್ಬೇಕಾದ್ರೆ ಹೆಂಗ ಸಾಧ್ಯ ಆಗ್ತದೆ? ಅದಕ್ಕೆ ಮನೆಯಲ್ಲಿ ನಾವು ಸಮಾಧಾನ ಇರ್ಬೇಕಾದ್ರೆ ಮನೆ ಸುತ್ತಮುತ್ತ 4-6 ಗಿಡಗಳು ಇರ್ಬೇಕಾಗ್ತದೆ. ಮನೆ ಸುತ್ತಮುತ್ತ ಗಿಡಗಳಿತ್ತಂದ್ರ ಮನೆ ತಂಪಿರಾಕ್ ಶುರು ಆಗ್ತದೆ. ಕರೆಂಟ್ ಹೋದ್ರ ಸಮೇತ ನಾವು ಮನೆಯಿಂದ ಹೊರಗೆ ಕುಂತರ ಹೊರಗೆ ತಂಪು ಗಾಳಿ ಬಿಸಾಕ್ ಶುರು ಆಗ್ತದೆ. ಆ ಗಿಡ ನಮ್ಮನ್ನ ನೆರಳು ಕೊಡ್ತದಂತ. ಅದಕ್ಕೆ ಗಿಡಗಳು ಇರೋದ್ರಿಂದ ಮನೆ ಸುತ್ತಮುತ್ತ ವಾತಾವರಣ ಕೂಡ, ಎಲ್ಲಿ ಗಿಡಗಳದಾವ ಅಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಡಿಮೆ ಇರುತ್ತೆ. ಅದಕ್ಕೆ ತಾಪಮಾನ ಕಡಿಮೆ ಆಗ್ಬೇಕಾಗಿತ್ತಂದ್ರೆ ಗಿಡಗಳು ಬಹಳ ಮುಖ್ಯ ಅಂತ. ಹಾಗ ಗಿಡಗಳಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ ಅಂತ. ಮಾತಾಡುವ ದೇವರಂದ್ರ ಗುರುಗಳು, ಮಾತಾಡದ ದೇವರಂದ್ರ ಗಿಡಗಳು ಅಂತ. ಮಾತಾಡದ ಭಗವಂತ ಅಂದ್ರ ವೃಕ್ಷಗಳು, ಮಾತಾಡೋ ಭಗವಂತ ಅಂದ್ರ ಗುರುಗಳಂತ. ಅದು ಗುರು ಬೇರೆ ಅಲ್ಲ, ವೃಕ್ಷ ಬೇರೆ ಅಲ್ಲ ಅಂತ. ಗಿಡದ ಸಮೀಪ ಹೋದ್ರ ನೆರಳು ಸಿಗ್ತದ, ಗುರುವಿನ ಸಮೀಪ ಹೋದ್ರ ಶಾಂತಿ ಸಿಗ್ತದಂತ. ಅದಕ್ಕ ಜೀವನದಲ್ಲಿ ಭಗವಂತ 2 ರೂಪಾಗಿ ಜಗತ್ತಲ್ಲಿ ಬಂದನಂತ. ಮಾತಾಡೋ ರೂಪದಲ್ಲಿ ಗುರುವಾಗಿ ಬಂದ, ಮಾತಾಡದ ದಿನದಲ್ಲಿ ಗಿಡವಾಗಿ ಬಂದಂತ. ಭಗವಂತ ನಾವು ದಿನಾಲು ನಮ್ಮ ಸಮೀಪ ಇರ್ಬೇಕಾಗಿತ್ತಂದ್ರ ನಮ್ಮ ಮನೆ ಸುತ್ತಮುತ್ತ ಒಂದು ಗಿಡ ಹಚ್ಚಬೇಕು. ಒಂದು ಗಿಡ ಅದಂದ್ರ ಮಾತಾಡದ ಭಗವಂತ ಅದನಂತ ಅರ್ಥ. ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಗುರುವಿನ ಸಮೀಪ ಹೋದ ಅಂತಂದ್ರ ನಾವು ದೇವರ ಸಮೀಪ ಹೋದಂಗಂತ. ಹಾಗ ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರ ಗುರುವಿನ ಸಮೀಪ ಹೋಗಬೇಕು, ಮನೆಗೆ ಶಾಂತಿ ಸಿಗಬೇಕಾದ್ರ ಮರದ ಸಮೀಪ ಇರಬೇಕು. ಅದಕ್ಕೆ ಮನೆ ಸುತ್ತಮುತ್ತ ಗಿಡಗಳದಾವಂದ್ರ ಮನೆ ಸುತ್ತಮುತ್ತ ದೇವರ ಅದನಂತ ಅರ್ಥ. ದೇವರ ನೆರಳಾಗ ನಾವು ಬದುಕ್ತದೇವೆ ಅಂತ ಅರ್ಥ. ಹಾಗ ಯಾರ ಮನೆ ಸೊರಗ ಹಾಕಬೇಕಾಗಿತ್ತಂದ್ರ ಮನೆ ಸುತ್ತಮುತ್ತ ಗಿಡಗಳು ಇರಬೇಕಾಗ್ತದೆ. ಹಾಗ ಬರೇ ವಿಪರೀತ ಬಿಸಿಲದ, ಎಲ್ಲಾ ಸಮೇತ ಏನು ಇಲ್ಲ, ಭಯಾನಕ ಅಂತ. ಅಲ್ಲಿ ಸಮಾಧಾನ ಹೆಂಗ್ ಸಾಧ್ಯ ಆಗ್ತದೆ? ಅದಕ್ಕೆ ಎಷ್ಟೇ ಶ್ರೀಮಂತ ಮನುಷ್ಯರಲ್ಲಿ ಅವನಿಗೆ ಶಾಂತಿ ಬೇಕಾಗಿತ್ತಂದ್ರೆ ಏನ್ ಮಾಡ್ತಾನ? ಮನೆಗೆ ಬೀಗ ಹಾಕ್ತಾನ, ಸಾಯಂಕಾಲ ವಾಕಿಂಗ್ ಅಂತ ಹೋಗ್ತಾನ. ಎಷ್ಟೇ ರಾಷ್ಟ್ರಾಧ್ಯಕ್ಷ ಇರಬಹುದು, ಎಲ್ಲಾ ಸಂಪತ್ತಿರಬಹುದು, ಎಂತ ಅರಮನೆ ಕಟ್ಟಿರ್ಬೋದು, ಆದ್ರ
ಎಂತ ಬ್ಯಾಸ್ಕೆಲೆ ಸಮೇತ ಎಲ್ಲವನ್ನ ಬಿಡ್ತಾನ, ಕೊನೆಗೆ ವಾಕಿಂಗ್ ಅಂತ ಹೊರಗೆ ಹೋಗ್ತಾನ. ಯಾಕೆ? ಶಾಂತಿ ಸಿಗೋದು ಉದ್ಯಾನದಲ್ಲಿ, ಶಾಂತಿ ಸಿಗೋದು ನಿಸರ್ಗ ಮಧ್ಯದಲ್ಲಿ. ಅದಕ್ಕೆ ನಾವು ನಿಸರ್ಗಕ್ಕೆ ಮೊರೆ ಹೋಗಬೇಕಾಗ್ತದೆ. ಎಲ್ಲಿವರೆಗೆ ಗಿಡಗಳದಾವ ಅಲ್ಲಿವರೆಗೆ ಜೀವನಕ್ಕೆ ಬೆಲೆ ಅದಂತ. ಅದಕ್ಕಾಗಿ ಜಾನಪದರು ಬಹಳ ಚಲೋ ಹೇಳಿದರು, ದೇವರು ಎಲ್ಲೇದಾನಂತ. ಎಷ್ಟು ಚಲೋ ಹೇಳಿದರು. ಭಗವಂತ ಹೆಂಗದಾನ? ಹಸಿರಂಗಿ ಹುಟ್ಟಾನ, ನೀಲ್ ಹುಡುಗಿ ಹೊದ್ದಾನ. ಹಸಿರಂಗಿ ಹುಟ್ಟಾನ, ನೀಲ್ ಹುಡುಗಿ ಹೊದ್ದಾನ. ಬೆಳಕಿನಲ್ಲಿ ಬನ್ನ ಬರೆದಾನ ಮಹಾದೇವ, ಬೆಳಕಿನಲ್ಲಿ ಬನ್ನ ಬರೆದಾನ ಮಹಾದೇವ. ನಗು ಬಣಿದಿತಾನೋ ನೆಲೆಸಾನ, ನಗು ಬಣಿದಿತಾನೋ ನೆಲೆಸಾನ. ಹಾಗ ಜಾನಪದರು ಹೇಳಿದರು, ಭಗವಂತ ಬಟ್ಟೆ ಉಟ್ಕೊಂಡನಂತ. ಯಾವ ಬಟ್ಟೆ? ಹಸಿರಂಗಿ ಉಟ್ಟಾರಂತ. ಏನು ಗಿಡಗಳದಾವ, ಈ ಗಿಡಗಳೇ ಭಗವಂತ ಅಂಗಿಗಳಂತ. ಅದಕ್ಕೆ ನಾವು ಕೂಡ ಹೆಂಗ ಬಟ್ಟೆನ ಪ್ರೀತಿಸ್ತೀವಿ, ಹಂಗ ನಮ್ಮ ಹುಟ್ಟಬ್ಬ ನಿಮಿತ್ತ ಆಗ್ಲಿ ದೇವರಿದು ಎಲ್ಲಾ ಗಿಡಗಳು ದೇವರ ಬಟ್ಟೆ ಅಂತ. ನಾವು ಕೂಡ ಬಟ್ಟೆನ ಪ್ರೀತಿಸ್ತೀವಿ, ಹಂಗ ಭಗವಂತ ಕೂಡ ಬಟ್ಟೆನ ಪ್ರೀತಿಸ್ತಾರಂತ. ಎಷ್ಟೇ ಶ್ರೀಮಂತರಿರಲಿ ಬಡವನಿರಲಿ, ಶ್ರೀಮಂತರಿಗೆ ಶ್ರೀಮಂತ ಬಟ್ಟೆ ಪ್ರಿಯ, ಬಡವನಿಗೆ ಇದನ್ನ ಸಾದಾ ಬಟ್ಟೆ ಕೂಡ ಪ್ರೀತಿದ. ಪ್ರತಿಯೊಬ್ಬರು ಕೂಡ ಬಟ್ಟೆನ ಪ್ರೀತಿಸ್ತಾರ. ಬಡವರೇ ಬಟ್ಟೆನ ಪ್ರೀತಿಸ್ತಾರ, ಶ್ರೀಮಂತ ಬಟ್ಟೆನ ಪ್ರೀತಿಸಂಗಿಲ್ಲ, ಹಂಗಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಬಟ್ಟೆನ ಪ್ರೀತಿಸ್ತಿರ್ತಾರೆ. ಹಾಗೊಬ್ಬರು ಅತ್ತಿ ಸೊಸೆ ಇದ್ರು, ನಿಮ್ಗೆ ಗೊತ್ತವ. ಅತ್ತಿ ಎಲ್ಲೆಲ್ಲಿ ಕೂರ್ತಿದಳು, ಸೊಸೆ ಏನ್ ಮಾಡ್ತಿದ್ರು ಅಂದ್ರ ಅಲ್ಲಿ ಆಸನ ಹಾಕ್ತಿದ್ರು. ಅತ್ತಿ ನೆಲಮೇಲೆ ಕುಂತರ ಅತ್ತಿ ಹಂಗ್ ಕೂಡ್ಬೇಡ್ರಿ ಅಂತ ಅಲ್ಲಿ ಆಸನ ಹಾಕ್ತಿದಳು. ಅತ್ತಿ ಕುರ್ಚಿ ಮೇಲೆ ಕುಂತರ ಹಂಗ್ ಕೂಡ್ಬೇಡ್ರಿ ಅಲ್ಲಿ ಆಸನ ಹಾಕ್ತಿದಳು. ಅತ್ತಿಗೆ ಬಹಳ ಖುಷಿ ಆಗ್ತದೆ, ಏನಪ್ಪ ಎಂತ ಸೊಸೆ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಅಂತ. ಸುತ್ತಮುತ್ತ ಎಲ್ಲ ನೋಡೋ ಜನರಿಗೆ ಕೂಡ ಆಶ್ಚರ್ಯ ಆಯ್ತು, ಏನಪ್ಪ ಇಂಥ ಕಲಿಯುಗದಲ್ಲಿ ಯಾರಿಗೂ ಕೂಡ ಪ್ರೀತಿ ಮಾಡಂಗಿಲ್ಲ, ತನ್ನ ಮಕ್ಕಳನ್ನ ಯಾರು ಪ್ರೀತಿ ಮಾಡಂಗಿಲ್ಲ. ಆದ ಎಲ್ಲೋ ಬೆಳೆದಂತ 20-25 ವರ್ಷ ಎಲ್ಲೋ ಕಳೆದು ಅಂತ ತನ್ನ ಹುಟ್ಟಿದ ಮನೆಯನ್ನ ಬಿಟ್ಟು ಇಂಥ ಪತಿ ಮನೆಗೆ ಬಂದು ಇಂಥ ಅತ್ತಿಯನ್ನು ಕೂಡ ಎಷ್ಟು ಪ್ರೀತಿ ಮಾಡ್ತದಲ್ಲ. ಎಂತ ಕಲಿಯುಗದಲ್ಲಿ ಸಮೇತ ಅತ್ತಿಯ ಬಟ್ಟೆ ಹೊಲಸಾಗಬಾರ್ದು, ಅತ್ತಿ ಕೂಡ ಇದಾಗಬಾರ್ದು ಅಂತ ತಿಳ್ಕೊಂಡು ಅಷ್ಟ ಆಸನ ಹಾಕ್ತದಲ್ಲ ಎಂತ ನೋಡಿ ಬಹಳ ಆಶ್ಚರ್ಯ ಆಗ್ತದ. ಅಷ್ಟೇ ಸಂತೋಷ ಆಗ್ತದಂತ ಜನ ಕೊಂಡಾಡಿದ್ರು. ಕೊನೆ ಆ ಸೊಸಿ ಕೇಳಿದ್ರಂತ, ಏಕ ಇಷ್ಟೆಲ್ಲ ಯಾಕೆ ಪ್ರೀತಿ ಮಾಡ್ತಿ ಅತ್ತಿಗೆ ಅಂತ. ಅವಾಗ ಸೊಸಿ ಹೇಳ್ದಂತ, ಅತ್ತಿಗೆ ಯಾಕೆ ಪ್ರೀತಿ ಮಾಡ್ಲಿ, ಇವತ್ತು ಅವಸರದಲ್ಲಿ ಅತ್ತಿ ನನ್ನ ಬಟ್ಟೆ ಉಟ್ಕೊಂಡು ಬಂದಾಳ, ಬಟ್ಟೆ ಹೊಲಸಾಗಬಾರ್ದು ಅಂತ ತಿಳ್ಕೊಂಡು ನಾನು ಆಸನ ಹಾಕ್ತದೇನಂತ. ಆದ್ರ ಸೊಸಿ ಪ್ರೀತಿ ಮಾಡೋದು ಅತ್ತಿಗಲ್ಲ, ಆ ಬಟ್ಟಿಗಂತ. ಯಾವ ರೀತಿ ಸೊಸಿ ತನ್ನ ಬಟ್ಟಿಗೆ ಪ್ರೀತಿಸ್ತಾರ, ಹಾಗ ಭಗವಂತ ಕೂಡ ತನ್ನ ಬಟ್ಟಿಗೆ ಪ್ರೀತಿಸ್ತಾರಂತ. ಯಾವ ಬಟ್ಟೆ? ಭಗವಂತ ಗಿಡಗಳೇ ಭಗವಂತನ ಬಟ್ಟೆ ಅಂತ. ಹಾಗ ಭಗವಂತ ಕೂಡ ಬಟ್ಟೆಯನ್ನು ಪ್ರೀತಿಸ್ತಾರಂತ. ಹಾಗ ಈ ಬಟ್ಟೆಯನ್ನು ನಾವು ಒಂದು ಗಿಡ ಹಚ್ಚಿದ್ರ ದೇವರಿಗೆ ಒಂದು ಬಟ್ಟೆ ಉಡಿಸಿದಂಗ, ಒಂದು ಗಿಡವನ್ನ ಕಡಿದವ ದೇವರ ಬಟ್ಟೆಯನ್ನು ಹರಿದಂಗಂತ. ಅದಕ್ಕೆ ನಾವು ದೇವರ ಬಟ್ಟೆಯನ್ನು ಹರಿದೆ ದೇವರನ್ನ ಬಟ್ಟೆ ಉಣಸಾಗ ಮಾಡ್ಬೇಕಂತ. ನಮ್ಮ ಹುಟ್ಟವ ಬಂತು ಒಂದು ಗಿಡ ಹಚ್ಚೋದು, ಒಂದು ದೇವರಿಗೆ ಒಂದು ಹೊದಿಕೆ ಮಾಡಿದಂಗ. ಹಾಗ ಏನೇನು ಶುಭ ಕಾರ್ಯಗಳು ಇರ್ತಾವ, ಒಂದು ಗಿಡವನ್ನ ಹಚ್ಚಿ ಗಿಡಕ್ಕೆ ನೀರು ಹಾಕಿ ಶುಭ ಕಾರ್ಯ ಮಾಡ್ರಿ, ನಿಮಗೆಲ್ಲಾ ಕಾರ್ಯ ಸಿದ್ಧ ಆಗಕ್ಕೆ ಶುರು ಆಗ್ತದೆ. ಯಾಕೆ? ದೇವರು ಗಿಡವಾಗಿ ಜಗತ್ತಲ್ಲಿ ಬಂದಾರಂತ. ದೇವರು ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ ಅಂತ, ಗಿಡ ಬೇರೆ ಅಲ್ಲ ಅಂತ. ಅದಕ್ಕೆ ಚನ್ನಬಸವ ಪಟ್ಟದರು ಏನು ಮಾಡಿದ್ರು, ಇಡೀ ತಮ್ಮ ಜೀವಿತಾವಧಿಯಲ್ಲಿ ಸಮೇತ ದಿನಾಲು ಕೂಡ ಗಿಡವನ್ನು ಪ್ರೀತಿಸಿದ್ರು. ಅವರೆಲ್ಲೇ ಏನೇ ಶುಭ ಕಾರ್ಯ ಮಾಡಿದ್ರು ಗಿಡಗಳನ್ನ ಹಚ್ಚಿ ಗಿಡಗಳ ನೀರು ಕುಡಿಸಿ ಶುಭ ಕಾರ್ಯವನ್ನು ಮಾಡಿದರು. ಏನು ಶಾಂತಿವರ್ಧಕ ಶಿಕ್ಷಣವನ್ನ ಚನ್ನಬಸವ ಪಟ್ಟದರು ಸ್ಥಾಪಿಸಿದ್ರು ಮುರುಗಿಯಲ್ಲಿ. ಈಗಲೂ ಕೂಡ ನೋಡಬೇಕು. ಅಲ್ಲಿ ಮಾವಿನ ಗಿಡವನ್ನ ಹಚ್ಚಿದ್ರು, ಮಾವಿನ ಗಿಡಕ್ಕೆ ನೀರನ್ನು ಹಾಕಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈ ಕೂಡ ಗಿಡಗಳು ಅಲ್ಲಿ ಅದಾವ. ಮೂರಿಗಿಗೆ ಹೋದರು, ಅಲ್ಲಿ ಗಿಡವನ್ನ ಬೆಳೆಸಿದ್ರು. ಬಸವ ಕಲ್ಯಾಣದಲ್ಲಿ ಅನುಮಂಟಪನ ನಿರ್ಮಾಣ ಮಾಡಬೇಕು. ಮೊಟ್ಟ ಮೊದಲ ಅನುಮಂಟಪದಲ್ಲಿ ಮಾವಿನ ಗಿಡಗಳನ್ನ ಹಚ್ಚಿದ್ರು, ಅನುಮಂಟಪನ ಕಟ್ಟಿದ್ರು. ಅದಕ್ಕೆ ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಅನುಮಂಟಪದ ಸ್ಲಾಪ್ ಅನ್ನು ಹಾಕಿದರು. ಕಾರಣ ನಿಸರ್ಗವನ್ನು ಪ್ರೀತಿಸಿ ಕೆಲಸನ ಮಾಡಿದರು, ಕಾರ್ಯವನ್ನು ಯಶಸ್ವಿಯಾಯ್ತಂತ. ಹಾಗ ಡೊನಗಾಪುರಕ್ಕೆ ಬಂದರು, ಹೊಲವನ್ನು ಮಾಡಬೇಕು. ಮಾವಿನ ಗಿಡವನ್ನ ಮಾವಿನ ತಾನು ತಿಂದಂತ ಮಾವಿನ ತಿಪ್ಪನ್ನ ತೆಗ್ಗ ತೋಡಿ ಮಾವಿನ ಗಿಡನ ಹಚ್ಚಿದ್ರು. ನೀರನ್ನು ಹಚ್ಚಿ ನೀರನ್ನು ಉಣಿಸಿ ಕೆಲಸನ ಪ್ರಾರಂಭ ಮಾಡಿದ್ರು. ಇಲ್ಲೇ ಟೇಕಣಿ ರಾಮೇಶ್ವರ ಟೇಕಣಿಯಲ್ಲಿ ಹೋದ್ರು. ಏನು ಮಾವಿನ ಗಿಡಗಳ ಹಚ್ಚೋದು, ತನ್ನ ಕೆಲಸನ ಪ್ರಾರಂಭ ಮಾಡೋದು. ಅಷ್ಟೆಲ್ಲ ಕಾರಾಮಂಗಿ ಅಂತ ಹೋದ್ರು ತೆಲಂಗಾಣದಲ್ಲಿ. ಕಾರಾಮಂಗಿಲಿ ಸಮೇತ ನೋಡಬೇಕು ಏನು ಗಿಡಗಳು. ಒಂದೊಂದು ಗಿಡ ಕೆಳಗ 400 ಜನ ಕೂಡಬಹುದು, ಅಷ್ಟು ಬೃಹತ್ ಗಿಡಗಳು ಈಗ ಅದಾವಲ್ಲಿ. ಚನ್ನಬಸವ ಪಟ್ಟದ್ರ ಹಚ್ಚಿದ ಗಿಡಗಳೇ, ಅವ್ರು ಹಚ್ಚಿದ ಗಿಡಗಳೇ. ನೋಡಿದ್ರೆ ಅಲ್ಲಿಂದ ಬಿಟ್ಟು ಹೋಗಬಾರ್ದು ಅನ್ಸ್ತತ್, ಅಷ್ಟು ದಟ್ಟ ಗಿಡಗಳು.
ಒಂದಲ್ಲ ಹಲವಾರು ಗಿಡಗಳು ಅಲ್ಲಿ ಬೆಳೆಸಾರ. ಒಂದೊಂದು ಗಿಡ ಕೆಳಗಡೆ 400 ಜನ ಕೂಡಬಹುದು, ಅಷ್ಟು ಬೃಹದವಾಗಿ ಚನ್ನಬಸವ ಪಟ್ಟದರು ಹಚ್ಚಿದ ಗಿಡಗಳು ಈಗನೂ ಅದಾವ. ಅದಕ್ಕೆ ಅವರಿಲ್ಲ, ಆದ್ರೆ ಅದಾರ ಗಿಡದ ರೂಪಾಗಿ ಚನ್ನಬಸವ ಪಟ್ಟದರು ಅದಾರಂತ. ಹಾಗ ಅವರು ಗಿಡವನ್ನ ಪ್ರೀತಿಸಿದರು, ಅದಕ್ಕೆ ದೇವರಿಗೆ ಅವರು ಪ್ರಿಯ ಆದರಂತ. ಹಾಗ ಚನ್ನಬಸವ ಪಟ್ಟದರು ಅಷ್ಟು ಗಿಡದ ಸಮೀಪಕ್ಕೆ ಹೋದರು. ಅಷ್ಟೇ ಪೂಜ್ಯ ಅಪ್ಪರ ಸಮೇತ ಯಾವ ಚನ್ನಬಸವ ಪಟ್ಟದರು 108 ವರ್ಷ ಬದುಕಲಿಕ್ಕೆ ಕಾರಣ ಏನು? ನಿಸರ್ಗ ಸಾಮೀಪ್ಯದಿಂದಿದ್ರು. ಅವ್ರ ನಿಸರ್ಗದ ಸಮೀಪನೆಂದು ಬಿಟ್ಟಿಲ್ಲ ಅವರು, ಅದಕ್ಕೆ ದೇವರ ಅವರನ್ನ ಬಿಟ್ಟಿಲ್ಲ ಅಂತ. ನಾವು ದೇವರಿಗೆ ಪ್ರಿಯ ಆಗಬೇಕಾಗಿತ್ತಂದ್ರ ದೇವರ ಜಗತ್ತನ್ನು ನಾವು ಪ್ರೀತಿಸೋದನ್ನ ನಾವು ಕಲಿಬೇಕಾಗ್ತದಂತ. ಹಾಗ ಮಲ್ಲಿಕಾರ್ಜುನ ಅಪ್ಪಗಳವರು ವಿಜಯಪುರಕ್ಕೆ ನೋಡ್ತೀವಿ, ದಾನಗಾಶ್ರಮದಲ್ಲಿ 20 ಎಕರೆ ಪರಿಸರ. ಎಲ್ಲಿ ಹೋಗಿ ನೋಡಿದ್ರ ಬೃಹತ್ ಕಟ್ಟಡ ಕಾಣೋದಿಲ್ಲ, ಎಲ್ಲಾ ಕಡೆ ಗಿಡಗಳು ಅಂತ. ಎಲ್ಲಾ ಗಿಡಕ ಮಧ್ಯದಲ್ಲೇ ಅವರು ಭಗವಂತನ ಕಂಡಿದ್ದು ಅಂತ. ಹಾಗ ಅಪ್ಪರ ಸಮೇತ ಏನು ಗುರುಕುಲನ ಪ್ರಾರಂಭ ಮಾಡಿದ್ರು, ಬರೇ ಬೆಳೆಸಲಿಲ್ಲ, ಒಂದು ಗಿಡಗಳನ್ನ ಹಚ್ಚಿದ್ರು, ಗುರುಕುಲನ ಪ್ರಾರಂಭ ಮಾಡಿದ್ರು, ಬೃಹತ್ತಾಗಿ ಬೆಳೆಯಕ್ ಶುರು ಆಯ್ತು. ಯಾಕೆ ಏನೇನೋ ಶುಭ ಕಾರ್ಯ ಮಾಡ್ರಿ, ಒಂದು ಗಿಡವನ್ನ ಹಚ್ಚೋದದ, ಅದಕ್ಕೆ ನೀರು ಉಣಿಸೋದದ, ಕೆಲಸ ಪ್ರಾರಂಭ ಮಾಡೋದದ, ಜೀವನದೆಲ್ಲ ಯಶಸ್ವಿಯಾಗೋದದ. ಅದಕ್ಕ ಭಗವಂತ 2 ರೂಪದಲ್ಲಿ ಅದಾನ, ಒಂದು ನಿಸರ್ಗ ರೂಪದಲ್ಲಿ, ಒಂದು ಗುರು ರೂಪದಲ್ಲಿ. ಮಾತಾಡೋ ರೂಪ ಅಂದ್ರ ಗುರು ರೂಪ, ಮಾತಾಡದಿರೋ ರೂಪ ಅಂದ್ರ ವೃಕ್ಷ ರೂಪ ಅಂತ. ಅದಕ್ಕೆ ನಾವು ಏನೇ ಕಷ್ಟಗಳಿತ್ತಂದ್ರ ಇಬ್ಬರಿಗೆ ಹೇಳಬೇಕು. ಯಾರಿಗೆ? ಸಮೀಪದಲ್ಲಿ ಊರದಲ್ಲಿ ಗುರುಗಳಿದ್ರ ಆ ಗುರುವಿಗೆ ಹೋಗಿ ನಮ್ಮ ಕಷ್ಟಗಳನ್ನ ಹೇಳಬೇಕು. ಒಂದ್ ವೇಳೆ ಗುರುಗಳು ಸಿಗಲಿಲ್ಲ ಅಂತಂದ್ರ ಗಿಡಗಳು ಹೇಳಕ್ ಶುರು ಮಾಡಬೇಕು. ನೋಡಿ, ಪ್ರಯೋಗ ಮಾಡಿ ನೋಡ್ರಿ. ನೀವು ಜೀವನ ಇದೊಂದು ಪ್ರಯೋಗ ಅಂತ. ನೀವು ಸಮೀಪದಲ್ಲಿ ಯಾವುದೇ ಒಂದು ಗಿಡ ಅದ, ಆ ಗಿಡಕ್ಕೆ ನೀವು ಪ್ರೇ ಮಾಡಕ್ ಶುರು ಮಾಡ್ರಿ. ನಿಮ್ಮ ಜೀವನದ ಕಷ್ಟಗಳು, ದುಃಖಗಳು, ತ್ರಾಸುಗಳು, ನೋವುಗಳು ಗಿಡಕ್ಕೆ ಹೇಳಕ್ ಶುರು ಮಾಡ್ರಿ. ಎಲ್ಲಾ ಕಷ್ಟಗಳು ಹಗರಗಾಕ್ ಶುರು ಆಗ್ತವೆ. ಯಾರು ಏನೇ ಅಂದ್ರ ಗಿಡಕ್ಕೆ ಹೇಳ್ರಿ. ನೀವು ಮನುಷ್ಯಾಗ ಹೇಳಿದ್ರೆ ಜಗಳ ಹಚ್ತಾನ, ಅದ ಗಿಡಕ್ಕೆ ಹೇಳಿದ್ರೆ ಗಿಡ ಜಗಳ ಹಚ್ಚೋದಿಲ್ಲ, ಜಗಳ ಕಡಿಮೆ ಮಾಡ್ತದೆ. ಯಾಕೆ? ಗಿಡ ಭೇದ ಮಾಡೋದಿಲ್ಲ, ಅದಕ್ಕೆ ಗುರು ಕೂಡ ಭೇದ ಮಾಡೋದಿಲ್ಲ. ಗಿಡ ಎಲ್ಲರನ್ನ ಪ್ರೀತಿಸ್ತದ, ಆ ಗುರು ಕೂಡ ಎಲ್ಲರನ್ನ ಪ್ರೀತಿಸ್ತಾನ. ಅದಕ್ಕೆ ಭಗವಂತ 2 ರೂಪಾಗಿ ಜಗತ್ತಲ್ಲಿ ಬಂದಾನ ಅಂತ. ನಾವು ಜಗತ್ತನ್ನ ಪ್ರೀತಿಸಿದ್ರ ನಾವು ದೇವರಿಗೆ ನಾವು ನಿಜವಾದ ಪ್ರಿಯ ಆಗ್ತೀವಿ. ಹಾಗಂತ ತಿಳ್ಕೊಂಡು ಅಪ್ಪರು ಅಷ್ಟು ಗಿಡಗಳನ್ನು ಪ್ರೀತಿಸಿದರು. ಏನು ಗುರುಕುಲದಲ್ಲಿ ಎಲ್ಲೇ ಹೋದ್ರೆ ಸಮೇತ ಗಿಡಗಳು ಹಚ್ಚಬೇಕು. ಅವ್ರು ಹೇಳ್ತಾರ, ಕಟ್ಟಡಗಳ ಕಾಣಬಾರದು, ಎಷ್ಟೇ ಕಟ್ಟಡ ಇದ್ರೆ ಸಮೇತ ಗಿಡದಿಂದ ಅದು ಮರೆ ಆಗ್ಬೇಕಂತ. ಕಟ್ಟಡ ಬಂದ್ರ ಮನುಷ್ಯನಿಗೆ ಮನಸ್ಸು ಕೆಡ್ತಾವ, ಏನಪ್ಪಾ ಇವ್ರಲ್ಲಿ. ಆದ್ರೆ ಗಿಡ ಇತ್ತಂದ್ರ ಶಾಂತಿ ಕೊಡಾಕ್ ಶುರು ಆಗ್ತಂತ. ಅದಕ್ಕ ತಾಪಮಾನ ಕಡಿಮೆ ಆಗ್ಬೇಕಾಗಿತ್ತಂದ್ರ ಗಿಡಗಳು ಬಹಳ ಮುಖ್ಯ ಅಂತ. ಏನ್ ಇತ್ತೀಚೆಗೆ ನೋಡ್ತೀವಿ, ಬೇಸಿಗೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಟ್ತು ಮನುಷ್ಯ ಎಚ್ಚರಿಕೆ ಗಂಟೆ ಅದಂತ. ಅದಕ್ಕೆ 42 ಡಿಗ್ರಿ ಆಯ್ತಂದ್ರ ಮುಗಿತು. ಅದಕ್ಕೆ ಅಂತ ತಾಪಮಾನವನ್ನು ಕಡಿಮೆ ಆಗಬೇಕಾಗಿತ್ತಂದ್ರ, ಈ ನಿಸರ್ಗ ಸಮತೋಲವಾಗಿರ್ಬೇಕಾಗಿತ್ತಂದ್ರ ನಿಸರ್ಗದಲ್ಲಿ, ಜಗತ್ನಲ್ಲಿ, ಭೂಮಂಡಲದಲ್ಲಿ 33% ಅರಣ್ಯ ಇರಬೇಕಾಗ್ತದೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ 33% ಅರಣ್ಯ ಇರ್ತದ, ಆ ದೇಶ, ಆ ರಾಜ್ಯ, ಆ ಊರು, ಆ ಜಿಲ್ಲೆ, ಆ ಜನ ಸುಖವಾಗಿ ಬದುಕಾಕ್ ಶುರು ಆಗ್ತದ. ಆದ್ರ ಈಗ 33% ಅರಣ್ಯ ಇಲ್ಲ, ಬರೀ 12% ಅರಣ್ಯ ಮಾತ್ರ ಉಳಿದದು. ಆದ್ರೆ 21% ಅರಣ್ಯ ನಾಶ ಮಾಡಿಬಿಟ್ಟಿವಂತ. ಅರಣ್ಯ ನಾಶ ಮಾಡಿದ್ವಿ, ಎಲ್ಲಾ ನಾಶ ಆಗಕ್ ಶುರು ಆಯ್ತು. ಅದಕ್ಕೆ ಪ್ರಾಣಿ ಕಾಡನ್ನ ಬಿಟ್ಟಾವ, ನಾಡಿಗೆ ಬರಕ್ ಶುರು ಆದಂತ. ಅದಕ್ಕೆ ನಾವ್ ಅಂದಿವಿ, ಪ್ರಾಣಿ ಬಂದು ಮನುಷ್ಯನಿಗೆ ಹಾಳು ಮಾಡ್ತದೆ ಅಂತ. ಪ್ರಾಣಿ ಹೇಳ್ತಾವ, ನೀವು ನಮ್ಮ ನಾಡನ್ನ ಹಾಳು ಮಾಡಿರಿ, ಅದಕ್ಕೆ ನಾವು ಕಾಡನ್ನ ಹಾಳು ಮಾಡಿರಿ, ಅದಕ್ಕೆ ನಾವು ನಾಡಿಗೆ ಬರ್ಲಾರ ಮತ್ತೆ ಇಲ್ಲಿ ಹೋಗ್ಬೇಕಂತ. ಅದಕ್ಕೆ ಪ್ರಾಣಿಯ ಜೀವನ ಅಸ್ತವ್ಯಸ್ತ ಆಗ್ಲಿಕ್ಕೆ ಮನುಷ್ಯ ಕಾರಣ ಅಂತ, ನಿಸರ್ಗ ಕಾರಣ. ಅದಕ್ಕೆ ನಿಸರ್ಗ ಎಲ್ಲಿವರೆಗೆ ಅದ ಅಲ್ಲಿವರೆಗೆ ಜೀವ, ಜಂತು, ಪ್ರಾಣಿ, ಪಕ್ಷಿ ಎಲ್ಲಾ ಕೂಡ ನಕ್ಕೋತಿರ್ತಾವ. ಅದಕ್ಕೆ ನಮ್ಮ ಜೀವನ ನಿಂತಿದ್ದು ನಿಸರ್ಗದ ಮೇಲೆ ಅಂತ. ಅದಕ್ಕೆಲ್ಲಾ ಕಾಲ ತಕ್ಕಂತೆ ಮಳೆ ಬರಬೇಕಾಗಿತ್ತಂದ್ರ ಗಿಡಗಳು ಉಳಿಬೇಕಾಗ್ತದ. ಅರಣ್ಯ ಹೆಚ್ಚಾಯ್ತು, ಜೀವನ ಸುಖಮೇ ಆಗಾಕ್ ಶುರು ಆಗ್ತದ. ಅದಕ್ಕ ಅಂತ ಪ್ರಾಣಿ ಪಕ್ಷಿಗಳನ್ನ ಉಳಿಬೇಕಾಗಿತ್ತಂದ್ರ ಅರಣ್ಯ ಬಹಳ ಮುಖ್ಯ. ಅದಕ್ಕೆ ಅಮೆಜಾನ್ ಸಮೇತ ಆಶ್ಚರ್ಯ ಆಗ್ತದ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಅರಣ್ಯ ಅಂದ್ರ ಅದು ಅಮೆಜಾನ್ ಅರಣ್ಯ. ಆದ್ರೆ ಇವತ್ತು ಅಮೆಜಾನ್ ಅರಣ್ಯ ಅವನತಿರಿ ಅದ. ಇಷ್ಟು ವರ್ಷ ಮನುಷ್ಯ ಆಕ್ಸಿಜನ್ ಆಮ್ಲಜನಕ ಸಿಕ್ಕಿದ್ದು ಅಮೆಜಾನ್ ಕಾಡಿನಿಂದ. ಇಡೀ ಜಗತ್ತಿಗೆ ಪೂರೈಸುವಂತ ಅದ್ಭುತ ಸಾಮರ್ಥ್ಯ ಅಮೆಜಾನ್ದಲ್ಲಿ ಅದ. ಆದ್ರೆ ಇವತ್ತು ಅಮೆಜಾನ್ ಸಮೇತ ಅರಣ್ಯ ನಾಶ ಆಗ್ತದೆ. ಕಾರಣ ಮನುಷ್ಯನ ವಿಪರೀತವಾದ ಬೇಡಿಕೆಗಳು. ಎಲ್ಲಾ ಸಮೇತ ಅವನಿಗೆ ದೊಡ್ಡ ದೊಡ್ಡ ಉಪಕರಣಗಳು ಮನುಷ್ಯ ಮಾಡ್ತಾ ಇದ್ದಾನೆ. ಕಟ್ಟಡ ಮನೆ ಕಟ್ತಾನ, ಮನೆಯಲ್ಲಿ ಎಲ್ಲಾ ಬೇಕು, ಫರ್ನಿಚರ್ ಬೇಕು, ಎಲ್ಲಾ ಕಟ್ಟಿಗೆ ಸಾಮಾನು ಬೇಕು. ಎಲ್ಲಿಂದ ಬರೋದು?
ಒಂದು ಮನೆಯಾಗ ಏನಾದ್ರೂ ಕಟ್ಟಿಗೆ ಸಾಮಾನು ತರ್ತೀವಿ ಅಂದ್ರೆ ಇಲ್ಲಿಂದ ಒಂದು ಗಿಡ ಕಡಿಬೇಕಾಗ್ತದೆ. ಆದ್ರೆ ನಾವಂತೂ ಗಿಡ ಹಚ್ಚೋರಲ್ಲ, ಮನೆಗಂತೂ ಕಟ್ಟಿಗೆ ಸಾಮಾನು ಬೇಕು. ಎಲ್ಲಿಂದ ಬರ್ತತ್ತು? ಎಲ್ಲಾದ್ರೂ ಗಿಡ ಕಡಿಬೇಕಾಗ್ತದೆ. ಹಾಗೆಲ್ಲಾ ಅರಣ್ಯ ನಾಶ ಆಗ್ತಾ ಇರೋದ್ರಿಂದ ಜೀವನ ಹಿಂಗೆ ಆಗಾಕ್ ಶುರು ಆಯ್ತಂತ. ಅದಕ್ಕೆ ಅರಣ್ಯ ನಾಶ ಆಯ್ತಂದ್ರ ನಮ್ಮ ಜೀವನವೇ ನಾಶ ಆಗಾಕ್ ಶುರು ಆಗ್ತದೆ. ಅಂತ ಜೀವನ ನಾಶ ಆಗಬಾರ್ದಾಗಿತ್ತಂದ್ರ ನಾವು ನಿಸರ್ಗದ ಸಮೀಪಕ್ಕೆ ಹೋಗ್ಬೇಕು. ಅದಕ್ಕೆಲ್ಲಾ ಪ್ರಾಣಿಗಳು ಅವನತಿಲಿ ಹೋಗ್ತಾ ಇದಾವೆ. ಪ್ರಾಣಿಗಳು ಅವನತಿ ಆದು ಮನುಷ್ಯ ತಾನು ಕೂಡ ಅವನತಿ ಆಗಾಕ್ ಶುರು ಆಗ್ತದೆ. ಅದಕ್ಕೊಬ್ಬ ಮನುಷ್ಯ ತನ್ನ ಕೆಲಸವನ್ನ ಸಿಗ್ತಲ್ಲ ಅಂತ ತಿಳ್ಕೊಂಡು ಆತ ಏನ್ ಮಾಡ್ದ, ಕೆಲಸನ ಹುಡುಕೋತು ಎಲ್ಲ ಕಡೆ ಹೋದ. ಎಲ್ಲಿ ಕೂಡ ಆತನಿಗೆ ಕೆಲಸ ಸಿಕ್ಕಿಲ್ಲ. ಕೊನೆಗೆ ಆತ ಏನ್ ಮಾಡ್ದ ಅಂದ್ರ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದ್ರೆ ನನಗೆ ಕೆಲಸ ಸಿಗ್ತು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಕೇಳ್ದ, ನನಗೇನಾದ್ರೂ ಕೆಲಸ ಅದೇನಂತ. ಆತ ಹೇಳ್ದ, ಅದ ಒಂದೇ ಒಂದು ಕೆಲಸ ಅದ. ಮೊನ್ನೆ ತಾನೇ ಒಂದು ಚಿಂಪಾಜಿ ಮಂಗ ಸತ್ತದ. ಅದಕ್ಕೆ ಜನ ಪ್ರಾಣಿ ಸಂಗ್ರಹಾಲಯಕ್ಕೆ ಬಹಳಷ್ಟು ಜನ ನೋಡಕ್ ಬರ್ತಿದ್ರು. ಆ ಚಿಂಪಾಜಿ ಮಂಗ ಚಲೋ ಜಿಗಿತಿತ್ತು, ಅದರಿಂದ ಜನ ನೋಡಿ ಸಂತೋಷ ಪಡ್ತಿದ್ರು. ಮೊನ್ನೆ ಅದು ಸತ್ತದ. ಅದಕ್ಕೆ ಚಿಂಪಾಜಿ ಮಂಗ ಅಂತೂ ಸಿಗೋದಿಲ್ಲ. ಅದಕ್ಕೆ ಆ ಬಟ್ಟೆಯನ್ನೇ ಹಾಕೊಂಡು ಆ ಮಂಗಂಗನೇ ಆಕ್ಷನ್ ಮಾಡಿದ್ರ ನಿಂಗೆ ಕೆಲಸ ಅದ. ಅವ ಅಂದ, ಬದುಕೋದು ಕಷ್ಟ ಆಗಿತ್ತು, ಬೆಕ್ಕದ ಕೆಲಸ ಕೊಡ್ರಿ ಮಾಡ್ತಾ ಅಂತ ಅಂದವ. ಕೊನೆಗೆ ಚಿಂಪಾಜಿ ಹಂಗೆ ಸೇಮ್ ಅದ್ರ ಡ್ರೆಸ್ ಹಾಕೊಂಡ ಆ ಬೋನೆಗಾತ ಕುಂತು ಎಲ್ಲಾ ಆಕ್ಷನ್ ಮಾಡ್ತಿದ್ದ. ದಿನಾಲೆಲ್ಲ ಜನ ಬರೋರು ಬಂದು ಇವಾಗ ಗಿಡ ಜಿಗಿತಿದ್ದ, ಗಿಡದ ಮೇಲೆ ಟೊಂಗಿ ಮೇಲೆ ಜಿಗೇವ ಎಲ್ಲ ಜನ ಚಪ್ಪಾಳೆ ತೊಡಿತಿದ್ರು. ಅಷ್ಟು ಖುಷಿ ಪಟ್ಟು ಎಲ್ಲ ಮಕ್ಕಳು ಎಲ್ಲರೂ ಬರ್ತಿದ್ರು. ಮತ್ತೆ ದಿನ ಪ್ರಾಣಿ ಸಂಗ್ರಹದಲ್ಲಿ ಸಂಖ್ಯೆ ಹೆಚ್ಚಾಯ್ತು. ಅಲ್ಲಿ ಏನಾಯ್ತಂದ್ರ ಆ ಬೋನಿಯಲ್ಲಿ ಯಾವ ಗಿಡ ಇತ್ತು, ಆ ಗಿಡದ ಟೊಂಗೆ ಪಕ್ಕದ ಬೋನಿಯಲ್ಲಿ ಹೋಗಿತ್ತು. ಆತ ಆ ಗಿಡದ ಟೊಂಗೆ ಕಟ್ಟಿಗೆನ ಹಿಂಗ್ ಮುರಿಯವ, ಪಕ್ಕದ ಬೋನಿಯಲ್ಲಿ ಒಂದು ಸಿಂಹ ಇತ್ತು. ಆ ಸಿಂಹಕ್ಕೆ ಹಾಕ್ತಿತ್ತ. ಸಿಂಹಕ್ಕೆ ಹೊಡೆದ್ರೆ ಸಿಂಹಕ್ಕೆ ಸಿಟ್ಟು ಬರ್ತಿತ್ತು, ಅದು ಗರ್ಜಿಸ್ತಿತ್ತು. ಸಿಂಹ ಗರ್ಜಿಸೋದ್ರಿಂದ ಇದು ಮತ್ತಿಷ್ಟು ಕುಣಿತಿತ್ತು. ಸಿಂಹ ಗರ್ಜಿಸಬೇಕು, ಇತ್ತ ಕುಣಿಬೇಕು, ಮಕ್ಕಳು ಚಪ್ಪಾಳೆ ತಟ್ಟಬೇಕು, ಎಲ್ಲರೂ ಖುಷಿ ಆಗ್ತಿತ್ತು. ಮತ್ತಿತ್ತ ಜಿಗಿತಿದ್ದ. ಹೀಗೆ ಮಾಡೋದ್ರಿಂದ ನೋಡೋರಿಗೆ ಬಹಳ ಖುಷಿ. ಹೀಗ ದಿನಾಲು ಆ ಟೊಂಗಿಂದ ಈ ಟೊಂಗಿಂದ ಆ ಟೊಂಗೆ ಜಿಗುವಾಗ ಮತ್ತ ಮಂಗ ಮಾತ್ರ ಚಲೋ ಜಿಗ್ತಿತ್ತು. ಇವ ಮನುಷ್ಯ ಹೆಂಗ ಜಿಗಾಕ ಬರ್ತಿತ್ತು. ಜಿಗಾಕ್ ಹೋಗಿ ಒಂದ್ ದಿವಸ ತಪ್ಪಿ ಬಿದ್ದು ಬಿಟ್ಟ. ಎಲ್ಲಿ ಬಿದ್ದ? ಎಲ್ಲಿ ಸಿಂಹ ಇತ್ತ, ಸಿಂಹದ ಬೋನ್ಯಾಗ ಬಿದ್ದು ಭಯ ಆಯ್ತು, ಘಬರಾಸ್ದ. ಸಿಂಹ ಹಿಂಗ ಕಣ್ಣು ಕೆಂಪು ಮಾಡಿ ಬರಾಕ್ ಆಯ್ತು. ಇನ್ನೇನೈತ ಚೀರ್ತಾನಂತ ಗೊತ್ತಾಯ್ತು. ಯಾರಿಗೆ? ಸಿಂಹ ಗೊತ್ತಾಯ್ತು. ಹೀಗೆ ಚೀರ್ಬೇಕಂತ ಯಾಕ ಸಿಂಹ ಬರುತ್ತದ. ಸಿಂಹ ಬಂದ್ರೆ ನಂಗೆ ಇಡಂಗಿಲ್ಲ ಅಂತ ತಿಳ್ಕೊಂಡು ಒಮ್ಮೆ ಚೀರಾಕ್ ಶುರು ಮಾಡ್ದ. ಅಷ್ಟೊತ್ತಿಗೆ ಸಿಂಹ ಹೇಳ್ತು, ಚೀರ್ಬೇಡ, ನಾನು ಮನುಷ್ಯ ಇದೀನಿ ಅಂತಂದಂತ. ಅಂದ್ರೆ ಆ ಸಿಂಹ ಇರ್ಲಿಲ್ಲ, ಆ ಸಿಂಹ ಕೂಡ ಮನುಷ್ಯನಾಗಿದ್ದಂತ. ಅಂದ್ರೆ ಪ್ರಾಣಿ ಸಂಗ್ರಹಾಲಯದಲ್ಲೇ ಪ್ರಾಣಿಗಳಿಲ್ಲ ಅಂದ್ಮೇಲೆ ಮತ್ತೆ ಎಲ್ಲಿ ಪ್ರಾಣಿ ಸಿಗ್ತಾವ? ಇಷ್ಟೆಲ್ಲ ಪ್ರಾಣಿಗಳ ಸಮೇತ ಅವನತಿಗೆ ಆಗಲಕ್ಕ ಈ ನಿಸರ್ಗ ಕಾರಣ. ಅದಕ್ಕ ನಿಸರ್ಗ ಉಳಿತು, ಪ್ರಾಣಿ ಉಳಿತಾವ, ಮನುಷ್ಯ ಉಳಿತ, ಎಲ್ಲ ಉಳಿತತ್ ಅಂತ ನಮ್ಮ ಜೀವ ಜಂಕುಲ ಉಳಿಬೇಕಾಗಿತ್ತಂದ್ರ ನಿಸರ್ಗನ ಪ್ರೀತಿಸೋದನ್ನ ಕಲಿಯಬೇಕು. ನಿಸರ್ಗನ ಪ್ರೀತಿಸಿದ್ರ ನಾವು ದೇವರಿಗೆ ಪ್ರಿಯ ಆಗ್ತಂತ ಮಾತನ್ನ ಹೇಳ್ತಾ ನುಡಿನ ಕೊಟ್ಟಂತ ಪರಮ ಪೂಜ್ಯ ವಿಭಾಗ ವಂದಿಸಿದ ಭಕ್ತಿಯ ಶ್ರವಣ